ರಾಷ್ಟ್ರಗೀತೆಯಂತೆ ವಂದೇ ಮಾತರಂ ಗೀತೆ ಕೂಡ ಇನ್ಮುಂದೆ ಕಡ್ಡಾಯ. ಜನಗಣ ಮನದಂತೆ ವಂದೇ ಮಾತರಂಗೂ ಕೂಡ ಕಡ್ಡಾಯವಾಗಿ ಹಾಡಬೇಕು. ಮೋದಿ ಸರ್ಕಾರದ ನಿರ್ಧಾರಕ್ಕೆ ಮುಸ್ಲಿಂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ವಂದೇ ಮಾತರಂನಲ್ಲಿ ಭಾರತ ಮಾತೆಯ ವರ್ಣನೆಗೆ ವಿರೋಧ ವ್ಯಕ್ತವಾಗಿದೆ. ಕೇಂದ್ರದ ಅಧಿಸೂಚನೆಗೆ ಮುಸ್ಲಿಂ ಲಾ ಬೋರ್ಡ್ನಿಂದ ಆಕ್ಷೇಪ ವ್ಯಕ್ತವಾಗಿದೆ. ಈಗ ಸರ್ಕಾರದ ಕ್ರಮವು ಅಸಂವಿಧಾನಿಕವಾಗಿದೆ ಅಂತ ವಿರೋಧ ವ್ಯಕ್ತವಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯ, ಜಾತ್ಯತೀತ ಮೌಲ್ಯಗಳಿಗೆ ಇದು ವಿರುದ್ಧವಾಗಿದೆ ಅಂತ ಮುಸ್ಲಿಂ ಲಾ ಕಿಡಿಕಾರ್ತಾ ಇದೆ. ಕೇಂದ್ರದ ಆದೇಶ ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧ ದಾಳಿ ಅಂತ ವಿರೋಧ ವ್ಯಕ್ತವಾಗಿದೆ. ಮೋದಿ ಸರ್ಕಾರದ ಆದೇಶದ ವಿರುದ್ಧ ಕಾನೂನು ಹೋರಾಟದ ಘೋಷಣೆ ಮಾಡಿದ್ದಾವೆ ಮುಸ್ಲಿಂ ಸಂಘಟನೆಗಳು. ರಾಷ್ಟ್ರೀಯ ಗೀತೆ ವಂದೇ ಮಾತರಂಗೆ 150 ವರ್ಷ ಪೂರ್ಣ ಆಗಿದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಘೋಷಣೆಯನ್ನ ಮಾಡಿತ್ತು. ಜನಗಣಮನಕ್ಕಿಂತ ಮುಂಚೆ ಇನ್ಮುಂದೆ ವಂದೇ ಮಾತರಂ ಗೀತೆಯನ್ನ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅಂತ ಅಧಿಸೂಚನೆಯನ್ನ ಹೊರಡಿಸಿತ್ತು. ಅದಕ್ಕೀಗ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇವೆ. ಭಾರತ ಮಾತೆಯ ವರ್ಣನೆಗೆ ಮುಸ್ಲಿಂ ಸಂಘಟನೆಗಳ ವಿರೋಧ ವ್ಯಕ್ತವಾಗಿದೆ. ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಮುಸ್ಲಿಂ ಸಂಘಟನೆಗಳು ಹೇಳ್ತಾ ಇದೆ. ಇದು ಧಾರ್ಮಿಕ ಸ್ವಾತಂತ್ರ್ಯ, ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆದೇಶ ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧವಾಗಿದೆ. ಇದು ಧಾರ್ಮಿಕ ಸ್ವಾತಂತ್ರ್ಯದ ವಿರುದ್ಧ ಮಾಡ್ತಾ ಇರುವ ದಾಳಿ ಅಂತ ಮುಸ್ಲಿಂ ಸಂಘಟನೆಗಳು ಹೇಳ್ತಾ ಇದೆ. ಹಾಗಾಗಿ ಇದು ಕೇಂದ್ರ ಸರ್ಕಾರದ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಜನಗಣ ಮನಕ್ಕಿಂತ ಮುಂಚೆ ಇನ್ಮುಂದೆ ವಂದೇ ಮಾತರಂ ಗೀತೆಯನ್ನ ಹಾಡಬೇಕು. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಿತ್ತು ಕೇಂದ್ರ ಸರ್ಕಾರ. ಈ ಆದೇಶಕ್ಕೆ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ಪ್ರಶಸ್ತಿ ಪ್ರದಾನ ಸೇರಿದಂತೆ ರಾಷ್ಟ್ರಪತಿಗಳು ಭಾಗಿಯಾಗುವ ಎಲ್ಲಾ ಸಮಾರಂಭಗಳಲ್ಲೂ ಅವರ ಆಗಮನ ಮತ್ತು ನಿರ್ಗಮನದ ನಂತರ ವಂದೇ ಮಾತರಂ ಗೀತೆಯನ್ನ ಹಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. और उसको पूरी आमादगी के साथ हम पढ़ते हैं। नेशनल एंथम को हमारे स्कूलों में भी पढ़ा जाता है, हमारे मदरसों में भी पढ़ा जाता है। और जो रेस्पेक्ट देना चाहिए, जो इज्जत देना चाहिए, जो मकाम और मर्तबा देना चाहिए, तमाम मुसलमान उस नेशनल एंथम को जो गण मन के सूरत में है उसे पूरी इज्जत बख्शता है। लेकिन आप और हम जानते हैं कि हम और आप एक अल्लाह की इबादत करते हैं, एक अल्लाह के अलावा किसी और की हम इबादत नहीं करते। चूंकि वंदे मातरम के इस तराने में पास देवी देवता की पूजा के सिलसिले में अशआर जिक्र किए गए हैं और इसी तरह दुर्गा जो माता है उसको अपना माबूद समझकर उसकी इबादत करने की बात कही गई है। उस वजह से हमारे उलमा ने बिल्कुल वाज़े तौर पर ये बयान दे दिया कि आप अगर पढ़ना चाहें, हमारे गैर मुस्लिम भाई इसे पढ़ना चाहें, शौक से पढ़ें, हमारे लिए कोई एतराज की बात नहीं है। ವಂದೇ ಮಾತರಂ ಆಡಬೇಕು ಅಂತೇಳಿ ಎಲ್ಲರ ಒತ್ತಾಯ ಇತ್ತು. ನೆಹರು ಒಂದು ಪತ್ರ ಬರೆದ್ರು, ವೆಸ್ಟ್ ಬೆಂಗಾಲ್ಗೆ ಒಂದು ಪತ್ರವನ್ನು ಬರೆದು ಈ ವಂದೇ ಮಾತರಂ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ನೋವಾಗ್ತಾ ಇದೆ, ಅದಕ್ಕೋಸ್ಕರ ಬೇಡ ಅಂತ ಅಭಿಪ್ರಾಯನ ವ್ಯಕ್ತ ಮಾಡಿದ್ದು ನೆಹರು ಅವರೇ. ವಂದೇ ಮಾತರಂ ಹಾಡನ್ನು 150 ವರ್ಷ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರ ಗೀತೆಯಾಗಿ ಘೋಷಣೆ ಮಾಡಿರುವಂಥದ್ದು, ಎಲ್ಲ ಪದಗಳನ್ನು ಪೂರ್ತಿ ಹೇಳಬೇಕು ಅಂತ ಘೋಷಣೆ ಮಾಡಿರುವಂಥದ್ದು, ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಭಾರತೀಯ ಜನತಾ ಪಕ್ಷ ಇವತ್ತು ವಂದೇ ಮಾತರಮನ್ನು ಕೂಡ ದೇಶದಲ್ಲಿ ಒಡಕು ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥ ಖಂಡನೀಯ. ವಂದೇ ಮಾತರಂ ಕಾಂಗ್ರೆಸ್ ವಿರೋಧ ಇತ್ತು ಅಂತಲೂ ಕೂಡ ಅಪಪ್ರಚಾರ ಮಾಡ್ತಾರೆ. ನೀವು ಕಡ್ಡಾಯ ಮಾಡುವಂಥದ್ದು, ಈ ಥರ ಹೇಳಿಸುವಂಥದ್ದು, ಅದು ಇಷ್ಟೆಲ್ಲ ಪೂರ್ತಿ 6 ಸ್ಟ್ಯಾನ್ಸ ಓದಬೇಕು ಅಂತ ಹೇಳುವಂಥದ್ದು, ಇದೆಲ್ಲ ಅನಾವಶ್ಯಕವಾಗಿ ಜನರಲ್ಲಿ ಒಡಕು ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ. ನಾವು ಕಾಂಗ್ರೆಸ್ ಅವರು ಒಂದೇ ಮಾತ್ರ ಮಾಡ್ತೀವಲ್ಲ, ಪ್ರಾರಂಭದಲ್ಲೇ ನಾವು ಕಾಂಗ್ರೆಸ್ ಅವರು ನಮ್ಮ ಆಫೀಸಲ್ಲಿ ಏನೇ ಪ್ರಾರಂಭ ಮಾಡಬೇಕಾದ್ರೂ ಒಂದೇ ಮಾತ್ರ ಮಾಡಿ ನಾವು ಗೌರವವನ್ನು ಕೊಡ್ತೀವಿ. ಆ ಕೆಲಸ ನಮ್ಮ ಪಕ್ಷದಲ್ಲಿ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನಮ್ಮ ರಾಜ್ಯದ
ಕುವೆಂಪುರವರು ಶಾಂತಿಯ ತೋಟ, ಆ ಶಾಂತಿಯ ತೋಟದಲ್ಲೇ ಎಲ್ಲ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಅದ್ರಲ್ಲಿ ಏನೇನು ಹೇಳಬೇಕು, ಯಾವ ಧರ್ಮ ಹೇಳಬೇಕು ಎಲ್ಲ ಹೇಳಿದಿವಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಇದೆಯಲ್ಲ, ಇದೇ ನಮ್ಮ ರಾಜ್ಯ. ಆ ರಾಜ್ಯ, ಆ ಭೂಮಿಯಿಂದ ಬೆಳೆದಿರೋರು ನಾವು. ಸೊ ಈ ದೇಶಕ್ಕೆ ಒಂದೇ ಮಾತರಂಗೆ ಒಂದು ಬುನಾದಿ ಆಗ್ತಂತ ಪಕ್ಷದವ್ರು ನಾವು. ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟಂತ ಪಕ್ಷದವ್ರು ನಾವು, ರಾಷ್ಟ್ರಗೀತೆ ತಂದುಕೊಟ್ಟಂತ ಪಕ್ಷದವ್ರು ನಾವು, ಸಂವಿಧಾನ ತಂದುಕೊಟ್ಟಂತ ಪಕ್ಷದವ್ರು ನಾವು, ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷದವ್ರು ನಾವು. ಸೊ ಈಗ ಪಾಪ ಬೇರೆಯವರು ನಮ್ಮನ್ನೆಲ್ಲ ಸ್ವಲ್ಪ ಅನುಸರಿಸ್ತಾ ಇದ್ದಾರಲ್ಲ ನಮ್ಮ. ಸೊ ಭಾರತದ ದೇಶದ ವರ್ಣನೆ ಇರುವಂಥ ಆ ಸುಂದರವಾದಂಥ ಗೀತೆಯನ್ನು ಮುಸ್ಲಿಮ್ಗೋಸ್ಕರ ತುಂಡು ಮಾಡಿದ್ದು ಕಾಂಗ್ರೆಸ್ಸು ಅತ್ಯಂತ ದೇಶದ್ರೋಹಿ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವೇ ಒಂದೇ ಮಾತರಮನ್ನು ಬುನಾದಿ ಹಾಕಿದ್ದು ಅಂತೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನೀವು ಬುನಾದಿ ಹಾಕಿದ್ದು ನೀವೇನೆ, ಮತ್ತು ಅದೇ ಗೀತೆಯನ್ನು ತುಂಡು ಮಾಡಿ ಅಪಮಾನ ಮಾಡಿದ್ದು ನೀವೇನೆ, ಕಾಂಗ್ರೆಸ್ನವರೇ. ಸೊ ಭಾರತದ ದೇಶದ ವರ್ಣನೆ ಇರುವಂಥ ಆ ಸುಂದರವಾದಂಥ ಗೀತೆಯನ್ನು ಮುಸ್ಲಿಮ್ಗೋಸ್ಕರ ತುಂಡು ಮಾಡಿದ್ದು ಕಾಂಗ್ರೆಸ್ಸು ಅತ್ಯಂತ ದೇಶದ್ರೋಹಿ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವೇ ಒಂದೇ ಮಾತರಮನ್ನು ಬುನಾದಿ ಹಾಕಿದ್ದು ಅಂತೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನೀವು ಬುನಾದಿ ಹಾಕಿದ್ದು ನೀವೇನೆ, ಮತ್ತು ಅದೇ ಗೀತೆಯನ್ನು ತುಂಡು ಮಾಡಿ ಅಪಮಾನ ಮಾಡಿದ್ದು ನೀವೇನೆ, ಕಾಂಗ್ರೆಸ್ನವರೇ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ ವಿಕ್ರಮ್ ಫಡ್ಕೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಿಕ್ರಮ್ ಫಡ್ಕೆ ಅವರೇ. ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಬ್ದುಲ್ ರಜಾಕ್ ಖಾನ್. MD ಫಾರೂಕ್ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ನನ್ನ ಒಪಿನಿಯನನ್ನು ಕೊನೆಗೆ ಹೇಳ್ತೀನಂತೆ. ಪ್ರಶಾಂತ್ ಒಪಿನಿಯನ್ ಮೊದಲು ತಗೊಳ್ತೀನಿ. ಹೆಂಗೆ ನೋಡಬೇಕು ಪ್ರಶಾಂತ್ ಈ ವಿಷಯವನ್ನು? ಇಡೀ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಸ್ಫೂರ್ತಿ ಕೊಟ್ಟಂಥ ಒಂದು ಗೀತೆಯನ್ನು ನ್ಯಾಷನಲ್ ಸಾಂಗ್ ಆಗಿ ಅಕ್ಸೆಪ್ಟ್ ಮಾಡಿಕೊಳ್ತೀವಿ ಸಂವಿಧಾನಾತ್ಮಕವಾಗಿ. ಅದನ್ನು ಒಂದು ಸಮುದಾಯ, ನಮ್ಮ ಧಾರ್ಮಿಕ ಭಾವನೆಗೆ ಅದರಿಂದ ಧಕ್ಕೆ ಆಗುತ್ತೆ, ನಾವು ಹಾಡೋದಿಲ್ಲ ಅಂತಂದರೆ. ಅಜಿತ್ ನೋಡಿ, ಇದರಲ್ಲೇನು ಒಪಿನಿಯನ್ ಪ್ರಶ್ನೆನೇ ಬರಲ್ಲ. 91 ವರ್ಷಗಳ ಹಿಂದೆ ಕಾಂಗ್ರೆಸ್ನ ಅಧಿವೇಶನದ ಸಂದರ್ಭದಲ್ಲಿ ಏನು ತಪ್ಪಾಗಿತ್ತು ಅದನ್ನು ಕಾನ್ಸ್ಟಿಟ್ಯೂಂಟೆಡ್ ಅಸೆಂಬ್ಲಿ ಸಂದರ್ಭದಲ್ಲೂ ಕೂಡ ವಿಭಿನ್ನ ರಾಜಕೀಯ ವಿಚಾರಧಾರೆಗಳ ಕಾರಣದಿಂದ ಏನದರಲ್ಲೂ ತಪ್ಪಾಗಿತ್ತು ನನ್ನ ಪ್ರಕಾರ. ಸಂವಿಧಾನ ನಿರ್ಮಾತರ ಸಭೆಯಲ್ಲೂ ಕೂಡ, ಯಾಕಂದರೆ 1895ರಿಂದ ಸತತವಾಗಿ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ, ಸ್ವತಂತ್ರ ಹೋರಾಟದ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಮನ್ನು ಹಾಡ್ತಾ ಬಂದಿದ್ದಾರೆ. 6 ನುಡಿಯನ್ನು, 6 ಚರಣವನ್ನು ಸೇರಿಸಿ ವಂದೇ ಮಾತರಮನ್ನು ಹಾಡ್ತಾ ಬರ್ತಾ ಇದ್ರು. ಬಂಕಿಂಚಂದ್ರ ಚಟರ್ಜಿಯವರ ಆನಂದಮಠ ಕಾದಂಬರಿಯನ್ನು ತೆಗೆದುಕೊಂಡು ಸ್ವತಃ ರವೀಂದ್ರನಾಥ್ ಟಾಗೋರ್ ಅದು ಬಂಗದರ್ಶನ ಅಂತಕ್ಕಂಥ ಒಂದು ಮ್ಯಾಗ್ಝಿನ್ನಲ್ಲಿ ಈ ಆನಂದಮಠ ಕಾದಂಬರಿ ಸೀರಿಯಲ್ ಆಗಿ ಬರ್ತಾ ಪ್ರಕಟವಾಯಿತು. ಅದು ದೇಶಭಕ್ತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾದಂಬರಿ. ಅದರಲ್ಲಿರ್ತಕ್ಕಂಥ ಒಂದು ಹಾಡನ್ನು 1895ರಲ್ಲಿ ಹಾಡಿದ ನಂತರ ಸಿಗ್ನಿಫಿಕೆನ್ಸ್ ನಾವು ನೋಡಬೇಕಾಗತ್ತೆ. ಸ್ವತಃ ರವೀಂದ್ರನಾಥ್ ಟಾಗೋರ್ ಇದನ್ನು ಹಾಡ್ತಾ ಇದ್ರು. ಅದಾದಮೇಲೆ ವಿಷ್ಣು ದಿಗಂಬರ್ ಪಲುಸ್ಕರರು 30s ಆ ಒಂದು ಕಾಕಿನಾಡ ಈ ಅಧಿವೇಶನದಲ್ಲಿ ವಿಷ್ಣು ದಿಗಂಬರ್ ಪಲುಸ್ಕರು ಭಾಳ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು, ಅವರು ಈ ಹಾಡನ್ನು ಹಾಡ್ತಾಯಿದ್ರು. ಏಕಾಏಕಿ ಖಿಲಾಫತ್ ಚಳುವಳಿಯ ನಂತರ ಕಾಂಗ್ರೆಸ್ನ ನಿಲುವುಗಳು ಏನು ಬದಲಾದವು ಅಂದರೆ, ಮೊದಲನೇ ಮಹಾಯುದ್ಧದ ಹತ್ತಿರದಿಂದ ಏನು ನಿಲುವುಗಳು ಬದಲಾದವು, ಆ ನಿಲುವುಗಳಿಗೆ ತಕ್ಕಂತೆ ಮುಸ್ಲಿಂ ತುಷ್ಟೀಕರಣದ ಕಾರಣದಿಂದಾಗಿ 6 ನುಡಿಯನ್ನು 2 ನುಡಿಗೆ ಇಳಿಸಲಾಯಿತು 1937ರ ಅಧಿವೇಶನದಲ್ಲಿ. ಅದು ಕೂಡ ರವೀಂದ್ರನಾಥ್ ಟಾಗೋರರೇ ಸಲಹೆ ಕೊಟ್ಟು ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಸರ್ದಾರ್ ಪಟೇಲ್ ಇವರೆಲ್ಲರೂ ಇರ್ತಕ್ಕಂಥ ಕಮಿಟಿಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಳ್ಳಾಯಿತು. ಅವರು ತೆಗೆದುಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಇದು ಸರಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಬಾಂಗ್ಲಾ ವಿಭಜನೆಯ ಏನೊಂದು ದೊಡ್ಡ ಮಟ್ಟದ ಹೋರಾಟ ನಡೀತು, ಅದರಲ್ಲಿ ಹಿಂದೂಗಳು ಇದ್ದರು, ಮುಸಲ್ಮಾನರು ಕೂಡ ಇದ್ದರು.
ಆಗ ಏನು ವಂದೇ ಮಾತರಮನ್ನು ಎರಡೂ ಸಮುದಾಯಗಳು ಹಾಡ್ತಿದ್ದ ವಂದೇ ಮಾತರಂ 1937ರಲ್ಲಿ ಯಾಕೆ ನಿಮಗೆ ವಿಭಜನೆ ಅಂತಕ್ಕಂಥ ರೀತಿಯಲ್ಲಿ ಅದನ್ನು ಬಳಸಲಾಯಿತು? ಪ್ರಾಯಶಃ ದೇಶ ವಿಭಜನೆಯ 1947ರ ಕಿಡಿ ಖಿಲಾಫತ್ ಚಳುವಳಿಯಿಂದ ಆರಂಭವಾಗಿ ಅದು ವಂದೇ ಮಾತರಮನ್ನು ಹಾಡಲಿಕ್ಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವಕಾಶ ಇಲ್ಲ ಅನ್ನೋದ್ರಿಂದ ಕೂಡ ಅದು ಶುರು ಆಯ್ತು. ಆ ಕಿಡಿ ಮುಸ್ಲಿಂ ಲೀಗ್ ಹುಟ್ಕೊಂಡಿದ್ದು ಎಲ್ಲವನ್ನ ನೀವು ಟೈಮ್ ಲೈನ್ನಲ್ಲಿ ಹಾಕಿ ನೋಡಿದ್ರೆ, ಈಗ ನನಗನ್ಸುತ್ತೆ 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಆದ ತಪ್ಪು, ನಂತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಆದ ತಪ್ಪನ್ನು ಈಗ ಸರಿಪಡಿಸಲಾಗಿದೆ. ಅದರಲ್ಲಿ ಏನಂದರೆ, ನೀವು ನನ್ನ ಕೇಳ್ತಿದ್ರೆ ಪ್ರಶಾಂತ್ ನಾಥ್ ಅವ್ರ ಒಪಿನಿಯನ್, ಇದರಲ್ಲೇನು ಒಪಿನಿಯನ್ ಪ್ರಶ್ನೆನೇ ಬರೋಲ್ಲ. ಬಟ್ ಕೆಲವರ ಧಾರ್ಮಿಕ ಭಾವನೆ, ನಾವು ಅಲ್ಲಾಹುವನ್ನು ಹೊರತುಪಡಿಸಿ ಯಾರಿಗೂ ತಲೆಬಾಗುವವರಲ್ಲ, ನೀವು ನಮಿಸುವವರಲ್ಲ, ಪೂಜಿಸುವವರಲ್ಲ. ನೀವು ಒಂದು ಸೆಕ್ಯುಲರ್ ಅಂತಾರಾಷ್ಟ್ರನೇ ಅಂತ ತೆಗೆದುಕೊಳ್ಳಿ, ಅಥವಾ ಕುವೆಂಪು ಅವರು ಹೇಳಿದಂತೆ ಸರ್ವಜನಾಂಗದ ಶಾಂತಿಯ ತೋಟ ಅಂತಲೇ ತಿಳ್ಕೊಳ್ಳಿ. ನಿಮ್ಮ ಭಾವನೆಗಳೇನಿವೆ ಅಲ್ಲಿಂದ ಸ್ವಲ್ಪ ಕೆಳಗಿಳಿದ ಅಡ್ಜಸ್ಟ್ಮೆಂಟ್ ಪ್ರತಿಯೊಬ್ಬನೂ ಮಾಡ್ಕೊಳ್ಬೇಕಾಗತ್ತೆ. ಅದು ಹಿಂದೂಗಳು ಮಾಡ್ಕೊಳ್ಬೇಕಾಗತ್ತೆ, ಅದು ಮುಸಲ್ಮಾನರು ಕ್ರೈಸ್ತರು ಮಾಡ್ಕೊಳ್ಬೇಕಾಗತ್ತೆ, ಸಿಖ್ರು ಮಾಡ್ಕೊಳ್ಬೇಕಾಗತ್ತೆ. ಈಗ ಯಾರಾದರೂ ಹೇಳಿದರೆ ಇಲ್ಲ ನಮ್ಮ ಶಾಸ್ತ್ರದಲ್ಲಿ ಅದು ಬರೆದಿತ್ತು ಹಾಗಾಗಿ ಇದು ಹಾಗೆ ನೀವು ಅನ್ಲಿಕ್ಕೆ ಸಾಧ್ಯ ಆಗಲ್ಲ. ಹೌದು. ಹೀಗಾಗಿ ನನಗನ್ಸುತ್ತೆ ಇದರಲ್ಲೇನು ಧಾರ್ಮಿಕ ಭಾವನೆಗಳ ಧಕ್ಕೆ ಆಗ್ತಕ್ಕಂಥ ಸಂದರ್ಭ ಅಲ್ರಿ, ಭಾಳ ಶಿರ್ಕ್ ಅನ್ನಿಸಿಕೊಳ್ಳತ್ರಿ ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ. ಅದು ಅಲ್ಲಾಹುವಿನ ಸ್ಪಷ್ಟ ಆದೇಶ ಇದೆ, ನನ್ನನ್ನು ಹೊರತುಪಡಿಸಿ ಇನ್ಯಾರನ್ನೂ ನೀವು ವಂದಿಸುವಂತಿಲ್ಲ, ಪೂಜಿಸುವಂತಿಲ್ಲ, ನನ್ನ ಸಮಾನವಾಗಿ ಯಾರನ್ನು ಆರಾಧಿಸುವಂತಿಲ್ಲ ಅಂತ ಅಲ್ಲಾಹುವಿನ ಆದೇಶ ಸ್ಪಷ್ಟವಾಗಿದೆ. ಈ ದೇಶದ ಸಂವಿಧಾನ ಅವರಿಗೆ ಧಾರ್ಮಿಕ ಹಕ್ಕನ್ನು ಕೊಟ್ಟಿದೆ. ಬಟ್ ಇದು ಮುಸ್ಲಿಂ ರಾಷ್ಟ್ರ ಅಲ್ಲ, ಧಾರ್ಮಿಕ ಹಕ್ಕಲ್ಲ. ಹಿಂದೂ ರಾಷ್ಟ್ರವೂ ಅಲ್ಲ, ಹಿಂದೂ ಭಕ್ತಿಗೀತೆ ಅಲ್ಲ, ಅದು ದೇಶಭಕ್ತಿ ಗೀತೆ. ಅದು ಒಂದು ನಿಮಿಷ, ನಾನು ಇನ್ನೂ ನಿಮ್ಮ ಹತ್ರ ಬಂದಿಲ್ಲ. ಹಾಗಿರುವ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಈಗೇನು ಸರ್ಕಾರ ಈ ಕ್ರಮವನ್ನು ತೆಗೆದುಕೊಂಡಿದೆ, ಪ್ರತಿಯೊಂದರಲ್ಲೂ ನೀವು ಪೊಲಿಟಿಕಲ್ ಒಪಿನಿಯನ್ ಹಂಗಿರುತ್ತೆ ಹಿಂಗಿರುತ್ತೆ, ಅಥವಾ ನೀವು ಈಗಿನ ಕೆಲ ರಿಲಿಜಿಯಸ್ ಒಪಿನಿಯನ್ಗಳು ಅತಿರೇಕದ್ದು ಕೂಡ ತೆಗೆದುಕೊಳ್ಬೋದು. 1905ರ ಬಂಗಾಲ್ ವಿಭಜನೆಯ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಮಾನ್ಯವಾಗಿದ್ದು 37ರಲ್ಲಿ ಯಾಕಾಯಿತು? ದಟ್ ಈಸ್ ಅ ಪೊಲಿಟಿಕಲ್ ಇಸ್ಲಾಂ. 37ರಲ್ಲಿ ಇದನ್ನು ತಲೆಗೆ ತುಂಬಲಾಯಿತು, ಇಲ್ಲ ನಾವು ಬೇರೆ ನೀವು ಬೇರೆ, ಪ್ರತ್ಯೇಕ ರಾಷ್ಟ್ರ ಕೇಳಬೇಕು ಅಂತಕ್ಕಂಥದ್ದು. ಅದರ್ವೈಸ್ ವಂದೇ ಮಾತರಮನ್ನು ಎಲ್ಲರೂ ಒಪ್ಕೊಂಡಿದ್ರು. ಈಗ ಸ್ಟುಟ್ಗಾರ್ಟ್ನಲ್ಲಿ ನಿಮಗೇನು ಮೊದಲ ರಾಷ್ಟ್ರ ಧ್ವಜವನ್ನು ರೂಪಿಸಲಾಯ್ತಲ್ಲ, ಆ ಸಂದರ್ಭದಲ್ಲಿ ಅದರ ಮೇಲೆ ಏನು ಬರೆದಿತ್ತು? ಒಂದೇ ಮಾತರಮನ್ನು ಬರೆದಿತ್ತು. ಯಾಕೆ ನನಗನ್ಸುತ್ತೆ ಇದು ವಿನಾಕಾರಣದ ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ವಿಭಜನಕಾರಿಯಾಗಿರ್ತಕ್ಕಂಥ ವಾದವನ್ನು ಮುಂದಿಟ್ಕೊಂಡು ಒಂದೇ ಮಾತರಮನ್ನು ನಾವು ಹಾಡಲ್ಲ ಅಂತಕ್ಕಂಥದ್ದು ಅರ್ಥಹೀನ ಅಂತ ನನಗಂತೂ ಅನಿಸುತ್ತೆ. ಎಸ್, ವಿಕ್ರಮ್ ಫಡ್ಕೆ ಅವರೇ, ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನಾತ್ಮಕವಾಗಿ ಕೊಟ್ಟಿದ್ದೀರಿ. ನಿಮಗೆ ಬೇಕಾದ ಧರ್ಮವನ್ನು ಬೇಕಾದಂತೆ ನೀವು ಬೇಕಾದ ಧರ್ಮವನ್ನು ನೀವು ಆಚರಣೆ ಮಾಡ್ಕೋಬೇಕು ಅಂತ ಸಂವಿಧಾನ ಕೊಟ್ಟಿರುವಂಥ ಸವಲತ್ತು. ಮತ ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲಿ ಏನು ಕೊಟ್ಟಿದೆ ಅದರೊಳಗೆ ಎರಡನೇ ಮಾತಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಇದು ಯಾವುದು ಕಡ್ಡಾಯವಲ್ಲ. ಒಂದೇ ಮಾತರಮ್ಮು ಈಗ ಹಾಡಬೇಕು ಅಂತ ಇರೋದು ಸರ್ಕಾರಿ ಫಂಕ್ಷನ್ಗಳಲ್ಲಿ, ಹೌದು, ಪ್ರೆಸಿಡೆಂಟ್ ಬಂದಾಗ, ಪ್ರೆಸಿಡೆಂಟ್ ನಿರ್ಗಮನ ಆದಾಗ, ಮತ್ತು ಫ್ಲ್ಯಾಗ್ ಹಾಯ್ಸ್ಟ್ ಆದಾಗ, ಫ್ಲ್ಯಾಗ್ ಇದನ್ನು ಮಾಡಬೇಕಾದ್ರೆ ಇದು MHAದು ಡೈರೆಕ್ಷನ್ಸ್ ನನ್ನ ಹತ್ರ ಇದೆ. ಅದರೊಳಗೆ ಕಂಪಲ್ಷನ್ ಎಲ್ಲೂ ಇಲ್ಲ. ಅಂದರೆ ಎದ್ದು ನಿಂತು ಗೌರವಿಸಬೇಕು, ಹೌದು, ಮೊದಲನೇದು. ಎರಡನೇದು, ಈಗ ಜನಗಣಮನ ಅಂತಾನೆ ತಿಳ್ಕೊಳ್ಳೋಣ, ಅದಕ್ಕೂ ಎಷ್ಟೋ ಜನ ನಾವು ಹಾಡಲ್ಲ ಅಂತಾನು ಅಂತಾರೆ. ಹೌದು, ಅವ್ರವ್ರ ಧಾರ್ಮಿಕ ಭಾವನೆಗೋ ಮತ ಆಚರಣೆಗೋ ಏನಕ್ಕೋ ಇದಕ್ಕೆ ಎದ್ದು ನಿಂತು ಗೌರವಿಸಬೇಕು ಅಂತಿದೆಯೇ ಹೊರತು ಹಾಡಬೇಕು ಅಂತ ಕಂಪಲ್ಷನ್ ಯಾರೊಳಗೂ ಇಲ್ಲ. ಅಂದ್ರೆ ಟೆಕ್ನಿಕಲ್ ಪಾಯಿಂಟ್ ಅನ್ನ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ದೇರ್ ಇಸ್ ನೋ ಕಂಪಲ್ಷನ್. ಎದ್ದು ನಿಂತು ಗೌರವಿಸದೆ ಹೋದ್ರೆ ಶಿಕ್ಷೆಗೆ ಅವಕಾಶ ಇದೆ. ಹೌದು ಹೌದು, ಗೌರವಿಸಬೇಕು. ನೀವು ಹಾಡದೇ ಇರಬಹುದು, ನೀವು ಹಾಡದೇ ಇರಬಹುದು, ನಿಮ್ಮ ಮತಾಚರಣೆ ಒಳಗೆ ಅದಕ್ಕೆ ಅಡ್ಡಿ ಇದ್ರೆ ನೀವು ಹಾಡದೇ ಇರಬಹುದು. ಅಂದ್ರೆ ಕಾನೂನನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತು, MHA ಡೈರೆಕ್ಷನ್ ಸ್ಪಷ್ಟಪಡಿಸ್ತಾ ಇದ್ದೀನಿ. ಆದ್ರೆ ಇವೆಲ್ಲ ಕಾನೂನಿಂದ ಒಂದು ಭಾಗ ಆಗುತ್ತೆ, ಅದೊಂದು ಕಡೆಗೆ ಇಟ್ಕೊಳ್ಳೋಣ. ದೇರ್ ಇಸ್ ನೋ ಕಂಪಲ್ಷನ್. ಯಾರೋ ಇದನ್ನ ಬಲವಂತದಿಂದ ಹೇರ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ತಪ್ಪಿದೆ. ಟೆಕ್ನಿಕಲಿ ಇಟ್ ಈಸ್ ನಾಟ್ ರೈಟ್. ಇದು ಟೆಕ್ನಿಕಲ್ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋಣ. ಈಗ ನೋಡಿ, ನಮ್ಮ ದೇಶದಲ್ಲಿ ಮೊದಲಿಂದ ನಮಗೆ ಗೊತ್ತಿದೆ ಫ್ಯಾಕ್ಟ್ ಅಂಡ್ ವ್ಯಾಲ್ಯೂ. ಇದು ನೀರು, ನೀರು ಅನ್ನೋದು ಒಂದು ಫ್ಯಾಕ್ಟ್. ಇದು ನನ್ನ ಜೀವಜಲ ಅನ್ನೋದು ಒಂದು ವ್ಯಾಲ್ಯೂ. ಏನಂದ್ರೆ ಭೂಮಿ, ಮಣ್ಣು, ಕಲ್ಲು ಅನ್ನೋದು ಫ್ಯಾಕ್ಟ್. ಇದು ನನ್ನ ತಾಯಿ ಅನ್ನೋದು ವ್ಯಾಲ್ಯೂ.
ಶಿಲೆ ಕಲ್ಲು ಅದು ಪಾಷಾಣ ಅನ್ನೋದು ಫ್ಯಾಕ್ಟ್. ಕರಸ್ಥಲದಲ್ಲಿ ಬಂದಾಗ ಲಿಂಗ ಆಗೋದು ಅದು ವ್ಯಾಲ್ಯೂ. ಸೊ ಫ್ಯಾಕ್ಟಿಂದ ವ್ಯಾಲ್ಯೂಗೆ ಏರಬೇಕು. ಫ್ಯಾಕ್ಟ್ ಕ್ಯಾನ್ ಬಿ ಕಾಂಪ್ರಹೆಂಡೆಡ್, ವ್ಯಾಲ್ಯೂ ಹ್ಯಾಸ್ ಟು ಬಿ ರಿಯಲೈಸ್ಡ್. ನಮ್ಮ ಮಣ್ಣಿನ ಗುಣ ಇದು. ಇದನ್ನೇ ತಾಯಿನ ಅಂದರೆ ಭೂಮಿ ತಾಯಿನ ತಾಯಿ ಅನ್ನೋದು ನಮ್ಮ ಮಣ್ಣಿನ ಗುಣ. ನೀರನ್ನು ತಾಯಿ ಗಂಗೆ ಮಾತೆ ಅಂತ ಅನ್ನೋದು ನಮ್ಮ ಮಣ್ಣಿನ ಗುಣ. ಹಾಗೆಯೇ ಗೋವನ್ನು ಮಾತೆ ಅನ್ನೋದು ನಮ್ಮ ಮಣ್ಣಿನ ಗುಣ. ಶಿಲೆನ ಶಿವಲಿಂಗ ಅನ್ನೋದು ನಮ್ಮ ಮಣ್ಣಿನ ಗುಣ. ಇದು ಏನು ನಮ್ಮ ವೇದ ಕಾಲದಿಂದ ಬಸವಣ್ಣನವರು ಇನ್ನೂ ಮುಂದಿನ ಎಲ್ಲರೂ ಈ ವ್ಯಾಲ್ಯೂನ, ಈ ಫ್ಯಾಕ್ಟನ್ನು ವ್ಯಾಲ್ಯೂನಾಗಿ ಎತ್ತರಿಸಿ ನೋಡೋ ಅಂಥ ಮಣ್ಣಿನ ಗುಣ ನಮ್ಮದು. ಈ ಮಣ್ಣಿನ ಗುಣದ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದ್ದೆ ವಂದೇ ಮಾತರಂ. ಅದರ ಪ್ರತೀಕವಾಗಿ ಬಂದಿದೆ. ಈ ಫ್ಯಾಕ್ಟು ಮತ್ತು ಇದನ್ನು ವ್ಯಾಲ್ಯೂಗೆ ಎತ್ಕೊಂಡು ಹೋಗದೇ ಇರೋವಂಥ ಏನು ಇದಿದೆಯಲ್ಲ ಅದು ನಮ್ಮದಲ್ಲ. ಯಾವುದು ನಮ್ಮದು ಅನ್ನೋದು ಇವತ್ತು ಸ್ಪಷ್ಟವಾಗಿ ಎದುರಿಗೆ ಎಲ್ಲರೂ ಮಾಡಬೇಕು ಅಂತ ಬಂದಿದೆ. ಯಾರು ಮಾಡಲ್ಲ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಸಂಸ್ಕೃತಿಗೆ ಬಿಟ್ಟಿದ್ದು ಅಂತ ನಾನು ಅಷ್ಟೇ ಹೇಳ್ತೀನಿ. ಸರಿಗೆ ಅವರ ಆಯ್ಕೆ ಅಲ್ಲ ಸರ್, ಅಬ್ದುಲ್ ರಜಾಕ್ ಆಗಲಿ ಎಮ್ ಡಿ ಫಾರೂಕ್ ಆಗಲಿ ಅವರ ಆಯ್ಕೆ ಅಲ್ಲ. ಅವರು ಮುಸ್ಲಿಮರಾಗಿ ಹುಟ್ಟಿದ್ದಾರೆ. ಅಲ್ಲಿ ಕೆಲವು ಕರಾರು ಕಟ್ಟಳೆಗಳಿದ್ದಾವೆ. ಒಬ್ಬ ಮುಸಲ್ಮಾನ ಅನ್ನಿಸಿಕೊಳ್ಳಬೇಕು ಅಂದರೆ ನೀನು ಹಿಂಗೆ ಇರಬೇಕು ಅಂತ. ಹಿಂದೂಗಳಿಗೆ ಆ ರೀತಿಯಾದ ಯಾವ ಕರಾರು ಕಟ್ಟಳೆಗಳು ಇಲ್ಲ. ನೀವು ಏನೇ ಆದರೂ ನೀವು ಹಿಂದೂನೇ. ಹೌದು. ಬಟ್ ಅವರಿಗೆ ಕರಾರು ಕಟ್ಟಳೆಗಳಿದ್ದಾವೆ. ಕುರಾನನ್ನು ದೇವರಿಂದ ಬಂದಿರುವ ಪವಿತ್ರ ಗ್ರಂಥ ಅಂತ ಒಪ್ಪಿಕೊಳ್ಳಲೇಬೇಕು. ಮೊಹಮ್ಮದ್ ಪೈಗಂಬರರು ದೇವರ ಸಂದೇಶವನ್ನು ತಂದವರು ಅಂತ ಒಪ್ಪಿಕೊಳ್ಳಲೇಬೇಕು. ಮದ್ಯಪಾನ ಮಾಡುವಂತಿಲ್ಲ. 5 ಪಿಲ್ಲರ್ಗಳಿದ್ದಾವೆ, ಇಸ್ಲಾಮಿನ ಪಿಲ್ಲರ್ಗಳು. ಅವುಗಳನ್ನು ಫಾಲೋ ಮಾಡಲೇಬೇಕು. ಅವುಗಳ ಪೈಕಿ ಪ್ರಮುಖವಾದಂಥದ್ದು ಶಿರ್ಕ್. ಅಲ್ಲಾಹುವಿನಿಂದ ನೇರವಾಗಿ ಬಂದಿರುವ ಆದೇಶ ಸರ್ ಅದು. ನನ್ನನ್ನು ಹೊರತುಪಡಿಸಿ ಇನ್ಯಾರನ್ನು ಆರಾಧಿಸಬೇಡಿ. ಹಂಗಿರುವಾಗ ಒಂದೇ ನಾನು ನಿನ್ನನ್ನು ನಮಿಸುತ್ತೇನೆ ತಾಯಿ ಅಂತ ಹೆಂಗೆ ಹೇಳೋಕ್ಕಾಗತ್ತವರು ಅಂತ. ಇದು ಈಸ್ ಇಟ್? ಎಸ್ ಐ ನೋ ವಿಕ್ರಮ್ ಪಡ್ಕಿ. ನೋಡಿ, ಅವರಿಗೆ ಹೇಳಕ್ಕಾಗತ್ತೆ ಆಗಲ್ಲ ಅನ್ನೋದು ಟೆಕ್ಸ್ಚುಯಲ್ ಟೆಕ್ನಿಕಲ್ ಇಶ್ಯೂ. ಓಕೆ, ಹೇಳ್ತಿದ್ರೋ ಇಲ್ವೋ ಅನ್ನೋದು ಇನ್ನೊಂದು ಭಾಗ. ಆಗ್ಲೇ ನಾತು ಅವ್ರು ಹೇಳಿದ್ರು. ಎಸ್, 1905 ಬಂಗಾಲನ ಕಮ್ಯುನಲ್ ಲೈನ್ಸ್ ನಲ್ಲಿ ಲಾರ್ಡ್ ಕರ್ಜನ್ ವಿಭಜನೆ ಮಾಡಿದ. ವಂಗಭಂಗ ಚಳುವಳಿ ಆದಾಗ ಎಲ್ಲರೂ ಸೇರ್ ಹಾಡ್ಲಿಲ್ವಾ? ಎಲ್ಲರೂ ಇದನ್ನ ಪೂಜಿಸ್ಲಿಲ್ವಾ? ಹಾಗೇನೆ ಯಾರು ಇದನ್ನ ಹಾಡ್ತಿದ್ರೋ ಅವರಿಗೆ ಶಿಕ್ಷೆ ಲಾರ್ಡ್ ಕರ್ಜನ್ ಕೊಡ್ತಿದ್ದ. ಅವ್ನು ಬ್ಯಾನ್ ಮಾಡ್ತಿದ್ದ. ಅವನು ಮಾಡ್ತಾನೆ ಇದನ್ನ ಬ್ಯಾನ್, ಅಂದ್ರೆ ಹಾಡ್ದವ್ರಿಗೆ ಶಿಕ್ಷೆ ಕೊಡ್ತಿದ್ದ. ಹಾಗಾದ್ರೆ ಇವತ್ತು ಲಾರ್ಡ್ ಕರ್ಜನ್ ಯಾರು? ಆ ಮಾನಸಿಕತೆ ಯಾರ್ದು? ನಾವು ಅದನ್ನು ನೋಡಬೇಕು. ಅಂದ್ರೆ ಲಾರ್ಡ್ ಕರ್ಜನ್ ಈ ದೇಶದಿಂದ ಪರಕೀಯ, ಅವನು ಮಾಡ್ದ. ಹೌದು. ಇದನ್ನ ಯಾರು ಒಪ್ಪಲ್ವೋ ಅವ್ರು ಯಾರು ಅಂತ ನಾವು ಸ್ಪಷ್ಟವಾಗಿ ಯೋಚನೆ ಮಾಡಿ. ಏನು ತಪ್ಪಿತ್ತು ಅವ್ರು ಹೇಳಿದ್ದು? ಸಿಂಪಲ್ ಮಾತು ಅಜಿತ್ಜಿ, ನಾವು ಯಾರು ಅಂತ ಹೇಳಿದ್ರೆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿಲ್ಲ ನಾವು. ನೀವು ಬಲವಂತ ಮಾಡಿದ್ರಿ ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೇಬೇಕು ಅಂತ. ಇಂಗ್ರೀಡಿಯೆಂಟ್ಸ್ ಹೇಳಿರಲಿಲ್ಲ. ಅದರಲ್ಲಿ ಏನು ಕೊಬ್ಬಿದೆಯೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಹೋದ್ರೂ ನಮಗೆ ಚಿಂತೆ ಇಲ್ಲ. ಧರ್ಮ ಅಷ್ಟು ಮುಖ್ಯ. ನಾವು ವ್ಯಾಕ್ಸಿನೇ ತೊಗೊಂಡಿಲ್ಲ. ಅಂಥವ್ರನ್ನ ಇವತ್ತು ಕೂತ್ಕೊಂಡು ಇಷ್ಟೊಂದು ವರ್ಷ ಆದಮೇಲೆ ಇವ್ರಿಗೆ ದೇಶಭಕ್ತಿ ಇದಾಗ್ಬಿಟ್ಟು ಇವತ್ತು ನೀವು ಇದನ್ನು ಹೇಳಲೇಬೇಕು ಅಂದರೆ ಅದಕ್ಕೆ ವಿರೋಧ ಇದೆ. ಆದರೆ ಇವಾಗ ಬಂದಿರೋ ಗೈಡ್ಲೈನ್ಸ್ ಪ್ರಕಾರ ಇದು ಬಲವಂತವಾಗಿ ನೀವು ಪರಿಹರಿಸಬಹುದಾದ ಸಮಸ್ಯೆನಾ? ದಯವಿಟ್ಟು ವೀಕ್ಷಕರು ಹೇಳಬೇಕಿದ್ದ ಯೋಚನೆ ಮಾಡಿ. ಇದು ಪರಿಹರಿಸಬಹುದಾದ ಸಮಸ್ಯೆನಾ? ಇಂಗ್ರೀಡಿಯೆಂಟ್ಸ್ ಏನಿದೆ ಅನ್ನೋದು ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಕೋವಿಡ್ ವ್ಯಾಕ್ಸಿನೇ ತಗೊಂಡಿಲ್ಲ, ಇನ್ನು ಒಂದೇ ಮಾತ್ರ ಮಾಡಿಬಿಡ್ತೀವ ಅನ್ನುವಂಥದ್ದು ಪರಿಹರಿಸಬಹುದಾದ ಸಮಸ್ಯೆನಾ ಈ ದೇಶದಲ್ಲಿ? ನಮಗೆ ಪ್ರಾಣದ್ದು ಅಷ್ಟೊಂದು ಇದೇ ಇಲ್ಲ. ಧರ್ಮ ಮುಖ್ಯ, ಪ್ರಮುಖ ಧರ್ಮ. ಅದನ್ನು ಬಿಟ್ಟು ಇವಾಗ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತಾರೆ. ಇದರಲ್ಲಿ ನೀವು ಆರಾಧಿಸುವ ದೇವರ ಹೆಸರುಗಳಿವೆ, ದುರ್ಗೆ, ಲಕ್ಷ್ಮಿ, ಸರಸ್ವತಿ. ನೋಡಿ, ನಾವು ಬೆಳೆದಿರುವ ವಾತಾವರಣ ಯಾವ ಥರ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಎಕ್ಸಾಮ್ಗಳ ಹತ್ರ ಬಂದರೆ ಸರಸ್ವತಿ ಪೂಜೆ ಸ್ಕೂಲಲ್ಲಿ. ಹಾಗಂತ ನಾನು ಹೋಗಿ ಪೂಜೆ ಮಾಡಲೇಬೇಕು ಅಂತ ಇರಲಿಲ್ಲ. ನೀವು ಇವರೆಲ್ಲ ಪೂಜೆ ಮಾಡ್ತಿದ್ರು, ನಾನು ಕೈ ಕಟ್ಕೊಂಡು ನಿಂತ್ಕೋತಾ ಇದ್ದೆ. ಆ ಗೌರವ ನಮಗಿದೆ. ಇವಾಗ ಈ ಹಾಡು ಒಂದೇ ಮಾತ್ರ ಎಲ್ಲರೂ ಹಾಡ್ತಿರುವಾಗ ಎದ್ದು ನಿಲ್ಲೋದು ನಾವು ಗೌರವಿಸ್ತೀವಿ. ಅದನ್ನ ತಾವು ದಯವಿಟ್ಟು ಹಾಡಿ. ನೀವು ಹಾಡೋದು ಬೇಕಾಗಿಲ್ಲ, ನೀವು ಹಾಡೋದು ಬೇಕಾಗಿಲ್ಲ, ಅದಕ್ಕೊಂದು ಗೌರವ ಕೊಡಿ.
ಗೌರವಿಸ್ತೀವಿ 100%. ಯಾರು ಗೌರವಿಸಲ್ಲ ಅಂತಲ್ಲ. ಅರೆ ನಿಮ್ಮ ಧರ್ಮ ಹೇಳುತ್ತೆ ಇವಾಗ ಇಷ್ಟೊಂದು ನೀವು ಮರಗಳನ್ನು, ಗಿಡಗಳನ್ನು, ನೀವು ಬೆಟ್ಟಗಳನ್ನು, ನದಿಗಳನ್ನು, ಭೂಮಿಯನ್ನು ತಾಯಿ ಅಂತ ತಿಳ್ಕೊಳ್ತೀರಾ, ಪ್ರಾಣಿಯನ್ನು ತಾಯಿ ಅಂತ ತಿಳ್ಕೊಳ್ತೀರಾ, ಮತ್ತೊಂದು ಅಷ್ಟೇ ಅಲ್ಲ ಭಾಷೆಗೂ ತಾಯಿಯ ರೂಪ ಕೊಟ್ಟಿದ್ದೀರಾ. ನಾವು ಯಾವತ್ತಾದ್ರೂ ಅಭ್ಯಂತರ ಮಾಡಿದ್ವಿ? ಯಾಕ್ರಿ ಹಿಂಗೆ ಹೇಳಿದ್ರಿ? ನಾವು ಅದನ್ನು ಒಪ್ಪಲ್ಲ ಯಾವತ್ತಾದ್ರೂ ಹೇಳಿದೀವ? ಬಾನು ಮುಷ್ತಾಕ್ ಅವ್ರಿಗೊಂದು ಅಭ್ಯಂತರ ಇತ್ತು, ಬೇಡ ಈಗ ಆ ವಿಷಯಕ್ಕೆ ಹೋಗೋದು. ಅಜಿತ್ಜಿ, ಬಾನು ನಿಮ್ಮ ಮುಷ್ತಾಕ್ ಅವ್ರಿಗೊಂದು ಭಕ್ತಿ ಅಭ್ಯಂತರ ಇತ್ತು. ನಿಮಗೆ ಪ್ರಿಯವಾದದ್ದು, ನನ್ನ ಭಕ್ತಿ ನನಗೆ ಪ್ರಿಯವಾದದ್ದು. ಕೇವಲ ನಾನು ಈ ದೇಶದಲ್ಲಿ ಒಬ್ಬ ಮುಸಲ್ಮಾನನಾಗಿದ್ದೀನಿ ಅಂತ ನೀವು ನನ್ನ ಮೇಲೆ ಬಲವಂತವಾಗಿ ಯಾವುದನ್ನು ಹೇರಕ್ಕೆ ಬರಬೇಡಿ. ನೀನು ಮಾಡಲೇಬೇಕು ಕಡ್ಡಾಯವಾಗಿ ಅಂದರೆ ನಾನು ಜುಡಿಷಿಯಲ್ ರಿವ್ಯೂಗೆ ಹಾಕ್ತೀನಿ ಸುಪ್ರೀಂ ಕೋರ್ಟಲ್ಲಿ. ಮೊದಲು 6-8 ಕೇಸಸಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಇದೇ ಹಾಡನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ, ಅದನ್ನೇ ನಾನು ಪೇಸ್ಟ್ ಮಾಡಿ ಇವಾಗ ಅದು ಜುಡಿಷಿಯಲ್ ರಿವ್ಯೂಲಿ ಫೇಲ್ ಆಯಿತು ಅಂದರೆ ದಟ್ ವಿಲ್ ನಾಟ್ ಬಿಕಮ್ ಅನ್ ಆರ್ಡರ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹಾಕಿರ್ಬೋದು ವೆಬ್ಸೈಟಲ್ಲಿ. ಗೊತ್ತಿಲ್ಲ ರಾಷ್ಟ್ರಗೀತೆ ಹಾಡೋದಕ್ಕೆ ಏನೋ ಅಬ್ಜೆಕ್ಷನ್ ಇದೆ? ಏನು ಇಲ್ವಲ್ಲ. ಜನಗಣಮನ ಏನು ಇಲ್ವಲ್ಲ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಅಲ್ಲಾಹವನ್ನು ಹೊರತುಪಡಿಸಿ ಬೇರೆಯವರು ಯಾರೋ ಭಾರತದ ಭಾಗ್ಯದ ವಿಧಾತರಿದ್ದಾರೆ ಅನ್ನುವುದನ್ನು ಹಾಡೋದಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಇಟ್ ಇಸ್ ನಾಟ್ ಅಲ್ಲ ಸರ್. ಭಾರತ ಭಾಗ್ಯ ವಿಧಾತ, ಭಾರತದ ಹಣೆ ಬರಹವನ್ನು ಬರೆಯುವಂತ ಇನ್ನೊಬ್ಬ ಇದ್ದಾನೆ. ಇಸ್ ಇಟ್ ನಾಟ್ ಶಿರ್ಕ್? ನೋ ನೋ ನೋ, ನಾ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ನೋ ನೋ, ಐ ಆಮ್ ಟಾಕಿಂಗ್ ಅಬೌಟ್ ರೂಲಿಂಗ್ ಡಿಸ್ಪೆನ್ಸೇಷನ್ ಅಟ್ ದಟ್ ಟೈಮ್. ಆವಾಗ ರೂಲಿಂಗ್ ಡಿಸ್ಪೆನ್ಸೇಷನ್ ಏನಿತ್ತು ಅದಕ್ಕೋಸ್ಕರ ಹಾಡನ್ನು ಬರೆಯಲಾಗಿತ್ತು. ಆವಾಗ ರೂಲ್ಸ್ ಯಾರು ಮಾಡ್ತಿದ್ರು? ಯಾರೋ ಒಬ್ಬ ವ್ಯಕ್ತಿಯನ್ನ ಭಾರತದ ಭಾಗ್ಯ ವಿಧಾತ ಅನ್ನೋದಕ್ಕೆ ನೀವು ಒಪ್ಕೊಳ್ತೀರಾ? ಸ್ಪೆಸಿಫಿಕ್ ಆಗಿ ಒಬ್ಬ ಮನುಷ್ಯ ಇವನು ಇದು ರೂಲಿಂಗ್ ಡಿಸ್ಪೆನ್ಸೇಷನ್ ಅಟ್ ದಟ್ ಟೈಮ್? ಐ ಡೋಂಟ್ ನೋ. ಆ ಕಾಲದಲ್ಲಿ ಒಂದು ರೂಲಿಂಗ್ ಡಿಸ್ಪೆನ್ಸೇಷನ್ಗೆ ಒಂದು ಗೌರವ ಕೊಟ್ಟದ್ದನ್ನ ಇವತ್ತಿಗೂ ಮಾಡ್ತಾ ಬರ್ತಿದೀವಿ. ಒಂದು ದೇಶದ ಭಾಗ್ಯ ವಿಧಾತನಾಗಿ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ ಅಂತ ನಾನು ಕೇಳ್ತಾ ಇದ್ದೀನಿ. ಅಕಸ್ಮಾತ್ ಆತರ ಇದ್ರೆ ನೀವು ನನಗೆ ಉತ್ತರ ಕೊಡಿ. ನಿಮಗೆ ಒಪ್ಪಿಗೆನಾ ಇದು ಬ್ರಿಟಿಷ್ ಭಾಗ್ಯ ವಿಧಾತ ಅಂತ ಹೇಳಿದ್ರೆ? ಬ್ರಿಟಿಷ್ ಯಾಕೆ ಆಡ್ತಿದ್ದೀರಾ? ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷರನ್ನು ಭಾಗ್ಯ ವಿಧಾತರು ಅಂತ ಹೇಳಿ ಬರ್ದಿದ್ದು ಅಂತೀರ? ಅದನ್ನ ಮತ್ಯಾರು ನೀವೇ ಹೇಳಿ ನನಗೆ. ದೇವ್ರಿ, ನನಗೆ ದೇವ್ರು ಅನಿಸ್ತಾರ. ಹೌದು, ನಾನು ಅದನ್ನ ಭಾಗ್ಯ ವಿಧಾತನಾಗಿ ನಾನು ಅದನ್ನ ಅಲ್ಲಾ ದೇವ್ರಂತ ತಿಳ್ಕೊಂಡು ಇಷ್ಟು ವರ್ಷ ಹಾಡಿದ್ದೀನಿ, ಮುಂದಕ್ಕೂ ಹಾಡ್ತೀನಿ, ನನಗೇನು ಅಭ್ಯಂತರ ಇಲ್ಲ. ಅಲ್ಲ ಅಲ್ಲ, ಆದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್ಗೋ ಇಲ್ಲ ಯಾರಾದ್ರೂ ಒಂದು ಬ್ರಿಟಿಷ್ ರಾಜನಿಗೋ ಬರ್ದಿದ್ದಿದ್ರೆ ನಮಗೂ ಅಭ್ಯಂತರ ಇರ್ತಾ ಇತ್ತು, ನಾವು ಹಾಡ್ತಿರ್ಲಿಲ್ಲ. ನೋಡಿ ಅಜಿತ್ರಿ, ಇದು ಜಿನ್ನಾ ಹೇಳಿದ್ದು, ನೆಹರು ಹೇಳಿದ್ದು, ಕಾಂಗ್ರೆಸ್ಸು ಆ ಸಂದರ್ಭದಲ್ಲಿ BJP, ಅದೆಲ್ಲ ನನಗೆ ಬೇಡ. ಧರ್ಮದ ವಿಷಯ ಬಂದಾಗ ಕಾಂಪ್ರಮೈಸ್ ಇಲ್ಲ. 100 ಸಲ ಹೇಳಿದ್ದೀನಿ, 1000 ಸಲ ಹೇಳ್ತೀನಿ. ನಮ್ಮ ಪ್ರಾಣ ಹೋಗ್ಬಿಡುತ್ತೆ, ಕೋವಿಡ್ ಕಡ್ಡಾಯ, ನೀವು ತೊಗೊಳ್ಳೇಬೇಕು ವ್ಯಾಕ್ಸಿನ್. ಇಲ್ಲ ನಾವು ತೊಗೊಳ್ಳಲ್ಲ, ಅದರಲ್ಲಿ ಹಂದಿ ಕೊಬ್ಬು ಹಾಕಿರ್ಬೋದು ಅಂತ ಒಂದು ಡೌಟ್ ಇತ್ತು, ನಾವು ಸತ್ರು ಪರವಾಗಿಲ್ಲ, ನಾವು ವ್ಯಾಕ್ಸಿನ್ ತೊಗೊಳ್ಳಲ್ಲ. ನಾವು ಆ ಥರ ಮನುಷ್ಯರು. ಧರ್ಮ ಅಂದಮೇಲೆ ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್. ಅದಕ್ಕೋಸ್ಕರನೇ ಆರ್ಟಿಕಲ್ 25 ನಾವು ನಂಬ್ಕೊಂಡು ಈ ದೇಶದಲ್ಲಿ ಗೌರವಾನ್ವಿತ ನಾಗರಿಕರು ನಾವು, ನೀವು ನಾಗರಿಕರು ಅಷ್ಟೇ. ನೀವು ಹಾಡ್ರಿ, ನಮಗೇನು ಅಭ್ಯಂತರ ಇಲ್ಲ. ನಾವು ನಿಮ್ಮ ಜೊತೆ ಕೈ ಕಟ್ಕೊಂಡು ನಿಂತ್ಕೋತೀವಿ. ಇವಾಗ ನಿಮ್ಮ ಇದರಲ್ಲಿ ಗಣೇಶ ಹಬ್ಬ ಮಾಡ್ತೀರಾ, ನಾನು ಬಂದಿದ್ದೀನಿ, ನಿಮ್ಮ ಪೂಜೆಯಲ್ಲಿ ನಾನು ಇದ್ದೀನಿ, ಯಾವತ್ತಿಗೂ ನನಗೆ ಅಭ್ಯಂತರ ಇರಲಿಲ್ಲ. ಟ್ರಿಪಲ್ ತಲಾಖನ್ನ ಕ್ರಿಮಿನಲೈಸ್ ಮಾಡಿದಾಗ ಬೀದಿಗಿಳಿದು ಒಂದಷ್ಟು ಪ್ರತಿಭಟನೆ ನಡೆದು ಇದು ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇದೆ ಅಂತ ನಿಮ್ದು ಅದೇ ಒಪಿನಿಯನ್? ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಸರ್ಕಾರದ ಮಧ್ಯಪ್ರವೇಶ ಹೌದು, 100% ಇತ್ತು. ಹೌದು, ನಮ್ಮ ಧಾರ್ಮಿಕ ಹಕ್ಕುಗಳು ಏನಿದೆಯೋ, ಯಾವ್ದು ಹಕ್ಕು? ಟ್ರಿಪಲ್ ತಲಾಕ್ ಕೊಡುವಂತ ಧಾರ್ಮಿಕ ಹಕ್ಕು. ನೋಡಿ, ನಮ್ಮ ಧರ್ಮದಲ್ಲಿ ಏನಿದೆಯೋ, ಯಾವ ತರ ನಾವು ಪಾಲನೆ ಮಾಡಬೇಕು, ನಮಗೆ ಪ್ರೀಚ್, ಪ್ರಾಕ್ಟೀಸ್, ಪ್ರೊಫೆಸ್ ಯುವರ್ ರಿಲಿಜನ್ ಅಂತ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಇವತ್ತಿನ ಹ್ಯೂಮನ್ ವ್ಯಾಲ್ಯೂಸ್ಗೆ ಹಿಂದಿನ ಪದ್ಧತಿಗಳು ಅಡ್ಡ ಬರ್ತಾ ಇದಾವೆ, ಹ್ಯೂಮನ್ ವ್ಯಾಲ್ಯೂಸ್ಗೆ ವಿರುದ್ಧ ಇದಾವೆ ಅಂದ್ರೂ ಕೂಡ ನಾವು ಯಾವುದನ್ನ ಪಾಲನೆ ಮಾಡ್ಕೊಂಡು ಬರ್ತೀವೋ ಅದನ್ನೇ ಪಾಲನೆ ಮಾಡ್ತೀವಿ. ದಟ್ ಈಸ್ ಯುವರ್ ಮೆಂಟಾಲಿಟಿ. ವಾಟ್ ಹ್ಯೂಮನ್ ವ್ಯಾಲ್ಯೂಸ್ ಇವತ್ತು ಚೇಂಜ್ ಆಗುತ್ತೆ, ಆ ಕಾಲದಲ್ಲಿ ಬರ್ದಿದ್ದು ಗ್ರಂಥ ಅಂತ. ಆದರೆ ನನ್ನ ಒಪ್ಪಿಗೆ, ನನ್ನ ಭಾವನೆ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ, ಇನ್ನೊಂದು 1000 ವರ್ಷ ಹೋದರೂ ಕೂಡ ಪವಿತ್ರ ಖುರಾನಿನಲ್ಲಿ ಒಂದು ಡಾಟ್ ಕೂಡ ನೀವು ಚೇಂಜ್ ಮಾಡುವ ಅವಕಾಶ ಯಾರಿಗೂ ಇಲ್ಲ. ಈ ಪ್ರಪಂಚ ಇನ್ನೊಂದು 10,000 ವರ್ಷ ಆದರೂ ಕೂಡ ಪವಿತ್ರ ಖುರಾನ್ ಏನಿತ್ತು ಇವತ್ತಿಗೂ ಅದೇ, ನಾಳೆಗೂ ಅದೇ. ಅದನ್ನೇ ನಂಬ್ಕೊಂಡು ನಾವು ಆರಾಮಾಗಿ ನಾವು ಜೀವನ ಮಾಡ್ಕೋತೀವಿ. ನಮ್ಮ ಭಕ್ತಿಯನ್ನು ಟೆಸ್ಟ್ ಮಾಡೋ ಪ್ರಯತ್ನ ನೀವು ಮಾಡಬೇಡಿ. ನಿಮ್ಮ ಭಕ್ತಿಗೆ ಅಡ್ಡ ನಾವು ಯಾವತ್ತಿಗೂ ಬಂದಿಲ್ಲ. ದೇಶದ ಒಂದು ಪ್ರೇಮವನ್ನು ನಾನು ಸರ್ಟಿಫೈ ನಿಮಗೆ ಮಾಡಲೇಬೇಕು ಅಂತ ಏನೂ ಇಲ್ಲ. ಇವತ್ತೇನೋ ಕೂತ್ಕೊಂಡು ನೀವು ಮಾಡಿದ್ದೀರಾ, ಅದು ಯಾಕೆ ಮಾಡಿದ್ದೀರಾ ಅಂತ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತು. ಹಾಗಿದ್ದಲ್ಲಿ 3 ಸಲ ನೀವು ಪಶ್ಚಿಮ ಬಂಗಾಳದಲ್ಲಿ ಫೇಲ್ ಆಗಿದ್ದೀರಾ. ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಏನಾದ್ರು ಒಂದು ಮಾಡಿ ಈ ಚುನಾವಣೆ ನಾವು ಗೆಲ್ಲಬೇಕು ಅಂತ. ಹಾಗಿದ್ದಲ್ಲಿ ಅಲಿ ಸಹೋದರರು 1937ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ 6 ಸ್ಟಾಂಜಾಗಳನ್ನು ನೀವು ಹೇಳಿದ್ದೇ ನಿಜ ಆಗಿದ್ದಲ್ಲಿ, ನೀವು ಇವತ್ತೇನು ಹೇಳ್ತಿದ್ರಲ್ಲ ನಾವು ಕೈ ಕಟ್ಕೊಂಡು ನಿಲ್ತೀವಿ ಅಂತ,
ಅದು ಹೇಳಿದ್ದೇ ನಿಜ ಆಗದಲ್ಲಿ ಇದು ಬ್ಯಾನ್ ಆಗೋ ಪ್ರಶ್ನೆನೇ ಬ್ಯಾನ್ ಅಥವಾ ಅದನ್ನು ತೆಗೆದು ಹಾಕೋತಕ್ಕಂಥ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಯಾಕೆ ಆ ಪ್ರಶ್ನೆ ಬಂತ ಹಾಗಾದ್ರೆ? ಪ್ರಶಾಂತ್ ಸರ್, ನಾನೇನು ಹೇಳ್ತಾ ಇದ್ದೀನಿ, ಆ ಕಾಲದಲ್ಲಿ ನೆಹರು ಅವ್ರು ಹೇಳಿದ್ರು, ಜಿನ್ನಾ ಹೇಳಿದ್ರು, ಅದಕ್ಕೋಸ್ಕರ ಇವತ್ತು ಯಾಕೆ? ಐ ಆಮ್ ನಾಟ್ ಟ್ರೈಯಿಂಗ್ ಟು ಕಾಂಪ್ರಮೈಸ್. ನಾನು ಏನು ಹೇಳ್ತಾ ಇದ್ದೀನಿ, ಆ ಕಾಲದಲ್ಲಿ ಆಗಿರಲಿ, ಇವತ್ತಾಗಿರಲಿ, ನಮ್ಮ ಹೇಳ್ತಿದ್ದೀನಿ ತರಗತಿ ಎಷ್ಟೋ ಒಂದು ನೋಡಿ, ಏನಾದರೂ ಒಂದು ಕಾರಣ ಇರಬೇಕಲ್ಲ. 6 ತೆಗೆದು ಬರೀ 2 ಅದರಲ್ಲಿ ಒಂದೇ ಮಾತರಂ ಅಂತಾರೆ. ಈ ಭೂಮಿಯನ್ನ ತಾಯಿ ಅಂತ ತಿಳ್ಕೊಂಡು ನೀವು ಇದ್ರ ಮುಂದೆ ಬಗ್ಬೇಕು ಅಂತ ಹೇಳ್ಬಿಟ್ರೆ, ನಾನು ನಮನ ಮಾಡ್ಬೇಕಂದ್ರೆ ನಾನು ಸಿದ್ಧವಿಲ್ಲ. ನನ್ನ ಸ್ವಂತ ತಾಯಿ ಮುಂದೆ ನಾನು ಬಗ್ವಾಗಿಲ್ಲ. ನನ್ನ ಸ್ವಂತ ತಾಯಿ ಮುಂದೆ ನಾನು ಬಗ್ಗುವ ಹಾಗಿಲ್ಲ. ಇದೇ ಧರ್ಮ ಹೇಳೋದು. ತಂದೆ ಆಗಿರ್ಲಿ, ತಾಯಿ ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಲ್ರಿ, ನಾನು ಸ್ವಲ್ಪ ಪಾಲಿಟಿಕ್ಸ್ ಫಾಲೋ ಮಾಡ್ತೀನಲ್ಲ, ಪಾಲಿಟಿಕ್ಸ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ನೀವು ಹೇಳಿದ್ದೇ ನಿಜ ಆಗಿದ್ದಲ್ಲಿ, ಇಲ್ಲಪ್ಪ ನಮಗೇನು ಅಭ್ಯಂತರ ಇಲ್ಲ, ನೀವು ಆಡ್ಕೊಳ್ರಿ ಅನ್ನೋದೇ ನಿಜ ಆಗಿದ್ದಲ್ಲಿ, 37ರಲ್ಲಿ ಇದು ಯಾಕೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದು 6 ಸ್ಟ್ರಾಂಗ್ ಬೇಡ ಅಂತ ಬಂತು? ಐ ಆಮ್ ನಾಟ್ ವರೀಡ್ ಅಬೌಟ್ ಕಾಂಗ್ರೆಸ್, ಐ ಆಮ್ ನಾಟ್ ವರೀಡ್ ಅಬೌಟ್ ಬಿಜೆಪಿ. ಕಾಂಗ್ರೆಸ್ ಯಾಕೆ ಹಿಂಗೆ ಮಾಡ್ತು, ನೆಹರು ಅವ್ರು ಯಾಕೆ ಇರಿಟೇಟಿಂಗ್ ಅಂತ ಹೇಳಿದ್ರು, ಅದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ನನಗೆ ಬೇಕಾಗಿರೋದೇನು, ಇದು ನನ್ನ ಧರ್ಮ, ಆದ ಹಕ್ಕು ನನಗೆ ಸಂವಿಧಾನ ಕೊಟ್ಟಿದೆ. ಗೌರವದಿಂದ ಈ ದೇಶದ ನಾಗರಿಕ, ನಾನು ನನ್ನ ಧರ್ಮವನ್ನು ನನಗೆ ಹ್ಯಾಕ್ ಬೇಕು ಆ ಥರ ನಾನು ಪಾಲನೆ ಮಾಡ್ತೀನಿ. ನೀವು ಬಂದ್ಬಿಟ್ಟು ಇದನ್ನು ನೀವು ಆಡಲೇಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ಒಂದೇ ನಿಮಿಷ. ಈಗ ಈ ಬಾಲಕಿಯರಿಗೆ 18 ವರ್ಷ ಮದುವೆ ವಯಸ್ಸು, ಬಾಲಕರಿಗೆ 21 ಮದುವೆ ವಯಸ್ಸು. ಅದನ್ನು ಇಸ್ಲಾಂ ಒಪ್ಪೋದಿಲ್ಲ, ಕುರಾನ್ ಒಪ್ಪೋದಿಲ್ಲ. ಒಪ್ಪೋದಿಲ್ಲ ಅಂತ ಏನಿಲ್ವಲ್ಲ. ಕಡ್ಡಾಯವಾಗಿ ನೀನು 8ನೇ ವರ್ಷಕ್ಕೆ ಮದುವೆ ಮಾಡಬೇಕು ಅಂತಿಲ್ವಲ್ಲ. ಅಲ್ರಿ, ನಾನು 42 ವರ್ಷ 18ರ ಒಳಗೆ ಮದುವೆ ಮಾಡಿದರೆ ಬಾಲಕಿಯನ್ನ ಅದು ಶಿಕ್ಷಾರ್ಹ ಅಪರಾಧ. ಇಸ್ಲಾಂ ಒಪ್ಪುತ್ತಾ ಇದಕ್ಕೆ? ಶಿಕ್ಷಾರ್ಹ ಅಪರಾಧ ಅದು. 18 ವರ್ಷದ ಒಳಗೆ ಒಂದು ಹುಡುಗಿನ ಮದುವೆ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ಹೌದು. ಇಸ್ಲಾಂ ಒಪ್ಪುತ್ತಾ? ಒಪ್ಪುತ್ತೆ ಅಂತ ಏನಿಲ್ವಲ್ಲ. ಇವಾಗ ಇಲ್ಲಿನ ನಿಮ್ಮ ಧರ್ಮಕ್ಕೆ ಇದು ಓಕೆನಾ ಅಂತ ಕೇಳ್ತಾ ಇದ್ದೀನಿ. ನಾನು ಕೇಳ್ತಿರೋದು ಧರ್ಮ ಗ್ರಂಥಕ್ಕೆ ಇದು ಗುಜರಾತ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ, ಮದ್ರಾಸ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ, ಜಮ್ಮು ಅಂಡ್ ಕಾಶ್ಮೀರ್ ಹೈಕೋರ್ಟ್ ರೂಲಿಂಗ್ ಕೊಡ್ತೀನಿ. 16 ಇಯರ್ಸ್ ಹುಡುಗಿ ಮದುವೆ ಮಾಡಿದಾಗ ಮುಸ್ಲಿಂ ಪರ್ಸನಲ್ ಲಾ ಮುಖಾಂತರ ಇವ್ರು ಮಾಡ್ಬೋದು ಅಂತ ಅವಕಾಶನೂ ಕೊಟ್ಟಿದ್ದೀರಾ. ಆದ್ರೆ ಇವತ್ತು ಏನ್ ಹೇಳ್ತಾ ಇದ್ದೀನಿ, 16 ವರ್ಷಕ್ಕೆ ಕಡ್ಡಾಯವಾಗಿ ಈ ದೇಶದ ಕಾನೂನುಗಳು ನಿಮಗೇನು ಬೇಕು ನೀವು ಅದನ್ನು ಮಾಡ್ಕೊಳ್ಳಿ. ದಿಸ್ ಇಸ್ ವಾಟ್ ಯು ವಾಂಟ್ ಟು ಟೆಲ್. ವಂದೇ ಮಾತರಂಗೆ 150 ವರ್ಷಗಳ ತುಂಬಿರುವ ಸಂದರ್ಭದಲ್ಲಿ ಕೇಂದ್ರ ಗೃಹ ಇಲಾಖೆಯ ಒಂದು ಆದೇಶ, ಯಾವ ರೀತಿ ರಾಷ್ಟ್ರಗೀತೆ ಜನಗಣ ಮನಕ್ಕೆ ಗೌರವ ಕೊಡಲಾಗುತ್ತೋ ಅದೇ ರೀತಿಯಲ್ಲಿ ವಂದೇ ಮಾತರಂಗೂ ಗೌರವ ಕೊಡಬೇಕು. ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಗಿಂತ ಮುಂಚೆ ವಂದೇ ಮಾತರಂನ ಹಾಡಬೇಕು. ಅದನ್ನು ನುಡಿಸ್ತಾ ಇರುವಾಗ ಎಲ್ಲರೂ ಎದ್ದು ನಿಲ್ಲಬೇಕು. ಆ ಗೌರವ ಕೊಡಲು ನಿರಾಕರಿಸಿದರೆ 2 ವರ್ಷ ಜೈಲು ಶಿಕ್ಷೆಗೆ ಅವಕಾಶ. ಅಶೋಕ್ ಗೌಡ್ರೆ, ವಿಭಜಿಸುವ ಉದ್ದೇಶದೊಂದಿಗೆ ಹೊರಡಿಸಲಾದ ಆದೇಶ ಅಂತಾರೆ ಇದಕ್ಕೆ. ಅದು ತಪ್ಪು ಕನ್ಸೆಪ್ಷನ್ನು. ಯಾಕೆ ಅಂತ ಹೇಳಿದ್ರೆ, ಈಗ ಅನೇಕ ಜನ ಮುಸ್ಲಿಂ ಸ್ಕಾಲರ್ಸ್, ಉದಾಹರಣೆಗೆ ಶ್ರೀಮತಿ ರಯಾನಾ ತಯಾದಿ ಅಂತ ಹೇಳಿ, ಅವರು ಕಂಪ್ಲೀಟ್ 6 ಸ್ಟ್ಯಾನ್ಸಸ್ನ ಆಡಿರ್ತಾರೆ. ಅದ್ರ ಜೊತೆಗೆ ಅಶ್ವಾಕ್ ಉಲ್ ಖಾನ್ ಅವರು ಇದೇ ಒಂದೇ ಮಾತ್ರ ಮಾಡ್ತಾ ನೇಣಿಗೆ ಶರಣಾಗ್ತಾರೆ. ಅದಾದಮೇಲೆ ಮೌಲಾನಾ ಹಜ್ರತ್ ಮೌಲ್ವಿ ಅವರೂ ಸಹ ಕಂಪ್ಲೀಟ್ 6 ಸ್ಟ್ಯಾನ್ಸನ್ನು ಆಡಿರ್ತಾರೆ. ಅದಾದಮೇಲೆ ಒಂದು ಹೆಸರಿದೆ, ನಾಮ ಮಾತ್ರ ಮುಸ್ಲಿಮರು. ಇಲ್ಲ ನೋಡಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ನ ಒಪ್ಕೊಂಡಿರ್ತಕ್ಕಂತಹ ಮೌಲಾನಾ ಅಬ್ದುಲ್ ಕಲಾಂನ ಆಜಾದ್ನ ಒಪ್ಕೊಂಡಿರ್ತಾರೆ. ಮೊಹಮ್ಮದ್ ರಫಿ ಅವರು ಹಾಡಿರುವಂತಹ ಭಕ್ತಿ ಗೀತೆಗಳು ಬೇಕೆ? ಎ ಆರ್ ರೆಹಮಾನ್ ಡಿಕ್ಲೇರ್ಡ್ ಆಸ್ ಮುಸ್ಲಿಂ. ಅವರು ಸಹ 1997 ಒಂದು ಕಂಪ್ಲೀಟ್ ಕಾಂಪೋಸ್ ಮಾಡಿ ಅದನ್ನ ಒಂದೇ ಮಾತರಮ್ನ ಆಡಿರ್ತಕ್ಕಂಥದ್ದು ಉಂಟು. ಜೊತೆಗೆ ಈಗ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎಲ್ಲಿ ಪ್ರಾರಂಭ ಆಗುತ್ತೆ, 1923 ಏನಾಗಲೇ ನಾತು ಸರ್ ಹೇಳ್ತಿದ್ರು, ಅಲಿ ಬ್ರದರ್ಸಲ್ಲಿ ಮೊಹಮ್ಮದ್ ಅಲಿ ಅವರು ಸ್ಪೆಸಿಫಿಕ್ ಹೇಳ್ತಾರೆ, ಇದ್ರ ಬಗ್ಗೆ ನನಗೆ ತಕರಾರಿದೆ ಅಂತ ಹೇಳಿ ಅವರೇ ಪಾಕಿಸ್ತಾನನ ಹುಟ್ಟಾಕ್ಲಿಕ್ಕೆ ಮತ್ತು ಪಾಕಿಸ್ತಾನ ಟರ್ಮಿನಾಲಜಿ 2 ನೇಷನ್ ಥಿಯರಿಯಲ್ಲಿ ಟರ್ಮಿನಾಲಜಿ ಕೊಟ್ಟಿದ್ದು ಅವರೇ. ಜೊತೆಗೆ 1937 ಏನಾಯಿತು ಅಂತ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಚಾರ ಇರ್ತಕ್ಕಂಥದ್ದು ಇಷ್ಟೇ, ವೆರಿ ಸಿಂಪಲ್. ಒಂದೇ ಮಾತರಂನಲ್ಲಿ ನಾವು 6 ಸ್ಟ್ಯಾನ್ಸಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ, ನಾನು ನಿನಗೆ ತಲೆ ಬಗ್ಗಿಸಿ ಶರಣಾಗತಿಯನ್ನು ಭಾವವನ್ನು ತೋರ್ತಾ ಇದ್ದೇನೆ. ನಾನು ನೋಡಿ ಒಂದು ನಿಮಿಷ. ಈ ಭಾರತದ ಮೂಲದ ಸಂಸ್ಕೃತಿನಲ್ಲಿ 99.8% ಆಫ್ ಮುಸ್ಲಿಮ್ಸ್ ಯಾರಿದ್ದಾರೆ ಅವರೆಲ್ಲರೂ ಸಹ ಇಲ್ಲಿಂದನೇ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಯಾರು ಸಹ 0.2% ಎಲ್ಲಿಂದ ಹೊರಗಡೆ ಬಂದಿರೋದು ಇರಬಹುದು, ಅದು ಆ ಬ್ಲಡ್ ಅನ್ನ ಶೇರ್ ಮಾಡ್ತಿರ್ಬೋದು. ಆದರೆ 99.8% ಆಫ್ ದ ಭಾರತೀಯ ಮುಸ್ಲಿಮ್ಸು ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ
ಪದ್ಧತಿಗಳನ್ನು ಅಂದರೆ ಆಚರಣೆ ವಿಚಾರಣೆಗಳನ್ನು ಅನೇಕ ಜನ ಒಪ್ಕೊಂಡಿರ್ತಕ್ಕಂಥ ಒಂದುಂಟು. ಅನೇಕ ಜನ ಮೌಲ್ವಿಗಳು ರಾಜಸ್ಥಾನ ಮತ್ತು UPನಲ್ಲಿ ನಾವು ರಾಮನ ಅನುಯಾಯಿಗಳು ಕೃಷ್ಣನ ಅನುಯಾಯಿಗಳು ಅಂತ ಓಪನ್ ಆಗಿ ಹೇಳ್ಕೊಂತಿದ್ದಾರೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಇಸ್ಲಾಂ ಧರ್ಮನ ಫಾಲೋ ಮಾಡ್ಬೋದು, ಆದರೆ ಭಾರತೀಯ ಸಂಸ್ಕೃತಿಗೆ ನಾನು ಕಂಪ್ಲೀಟಾಗಿ ಒಪ್ಕೊಳ್ತೀನಿ ಅನ್ನತಕ್ಕಂತಹ ವಿಚಾರಕ್ಕೆ 4 ಜನ ಎಕ್ಸಾಂಪಲ್ ಹೇಳಿದೆ. ಅವರು ಸಹ ಅದೇ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ಇದನ್ನು ತುಂಬ್ತಾ ಇದ್ದಾರೆ ತಲೆನಲ್ಲಿ ಅದು ಇಂಪಾರ್ಟೆಂಟ್. ಯಾಕೆ ಅಂದರೆ ಮೊಹಮ್ಮದ್ ಅಲಿ ಯಾರು ಪಾಕಿಸ್ತಾನದ 2 ನೇಷನ್ ಥಿಯರಿ ಹುಟ್ಟಾಕಿದ್ರು, ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಫಸ್ಟ್ ಪ್ರೆಸಿಡೆಂಟ್ ಯಾರಿದ್ರು, ಇವರು ಇದನ್ನು ತಲೆಗೆ ತುಂಬಿದಂತಹದ್ದು. ಆ ತಲೆಗೆ ತುಂಬಿದಾದ ಮೇಲೆ ಅನೇಕ ಜನಕ್ಕೆ ಏನಾಯಿತು, ಹೌದಾ 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 ಅಂತ ಹೇಳ್ತಿರೋ. ವಿಚಾರ ಇಷ್ಟೇ, ನೀವು ಯಾವುದೇ ಪ್ರದೇಶ ಆಗಲಿ, ಉದಾಹರಣೆಗೆ ನಾವು ಅಕಸ್ಮಾತ್ ಏನಾದರೂ ಅರಬ್ಬಲ್ಲಿ ಇದ್ವಿ ಅಂತ ಇಟ್ಕೊಳ್ಳಿ, ಯಾವುದೋ ಕೆಲಸಕ್ಕೋ ಕಾರ್ಯಕ್ಕೋ ಹೋದ್ವಿ, ಆಗ ಅಲ್ಲಿ ರಂಜಾನ್ ಇನ್ನೇನು ಪ್ರಾರಂಭ ಆಗ್ತದೆ. ರಂಜಾನ್ ಪ್ರಾರಂಭ ಆದಾಗ ನಾನು ಏನು ಗೌರವ ಕೊಡಬೇಕು ಅದು ಕೊಡಲೇಬೇಕು. ಉದಾಹರಣೆಗೆ ಮಧ್ಯಾಹ್ನ ಅವ್ರು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾನು ಕೆಲಸ ಮಾಡ್ತೀನಿ ಅನ್ನೋಕ್ಕೆ ಆಗೋದಿಲ್ಲ. ಆಗ ನಮಗೆ ಬ್ರೇಕ್ ಕೊಡ್ತಾರೆ. ಯಾಕಂದ್ರೆ ಅನೇಕ ಜನ ನನ್ನ ಸ್ನೇಹಿತರು ಆಪ್ತ ಮಿತ್ರರು ಅಲ್ಲೇ ಇದ್ದಾರೆ, ದುಬೈಯಲ್ಲೂ ಇದ್ದಾರೆ, ಕ್ವತಾರಲ್ಲೂ ಇದ್ದಾರೆ, ಎಲ್ಲಾದ್ರಲ್ಲೂ ಇದ್ದಾರೆ. ಆಗ ಅಲ್ಲಿ ರಂಜಾನ್ ಟೈಮ್ನಲ್ಲಿ ಅಲ್ಲೇ ಇದ್ದೆ, ಆ ವಿಷಯಕ್ಕೆ ಹೋಗೋದು ಬೇಡ. ಆಯ್ತು, ನಾನು ಏನು ಹೇಳೋದು ಅಂದ್ರೆ, ಆ ದೇಶದ ಪದ್ಧತಿ, ಆ ದೇಶದ ಸಂಸ್ಕೃತಿಗೆ ನಾವು ಗೌರವಿಸ್ತಕ್ಕಂತಹದ್ದು ನಮ್ಮ ಪದ್ಧತಿ. ಹಾಗೇನೇನೆ ಈ ದೇಶದ ಸಂಸ್ಕೃತಿ, ಈ ದೇಶದ ಪದ್ಧತಿ ಏನು ಅಂತ ಹೇಳಿದ್ರೆ, ಭೂಮಾತೆಯನ್ನು ನಾವು ದೇವಿ ಅಂತ ಒಪ್ಕೊಳ್ತೇವೆ. ಈ ಏನು ಸ್ಟ್ಯಾನ್ಸಾ, 5th ಸ್ಟ್ಯಾನ್ಸಾ ಅಂತ ಹೇಳ್ತಿದ್ದಾರೆ ಅನೇಕ ಜನ, ಅದರಲ್ಲಿ ದುರ್ಗೆ, ಸರಸ್ವತಿ ಮತ್ತು ಲಕ್ಷ್ಮಿಗೆ ನಾವು ಏನು ತಲೆಬಾಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದು ಏನಕ್ಕೆ ಅಂದರೆ, ಜ್ಞಾನದ ಸ್ವರೂಪ ಸರಸ್ವತಿ, ಶಕ್ತಿಯ ಸ್ವರೂಪ ದುರ್ಗಾ, ಆಮೇಲೆ ಯುಕ್ತಿಯ ಸ್ವರೂಪ ಲಕ್ಷ್ಮಿ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಜ್ಞಾನ, ಯುಕ್ತಿ ಮತ್ತು ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು. ಅದರಿಂದಾಗಿ ನಿನ್ನ ತಾಯಿ, ನಿನ್ನ ಶರಣಾಗತಿ ಅಂದರೆ ತಾಯಿ ನಾಡಿಗೆ ಶರಣಾಗತಿ ಆದಮೇಲೆ ನನಗೆ ಜ್ಞಾನ, ಯುಕ್ತಿ ಮತ್ತು ಶಕ್ತಿ ಸಿಕ್ತು ಅಂತ ಹೇಳಿ ಆ ಸ್ಟ್ಯಾನ್ಸಾನು ಸಹ ಹೇಳ್ತಕ್ಕಂಥದ್ದು. ಯಾಕಂದರೆ ನಾನು ಬೆಳಗ್ಗೆಯಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ, ಅದ್ರ ಜೊತೆಗೆ ಅನೇಕ ಹಿಸ್ಟಾರಿಕಲ್ ಸ್ಕ್ರಿಪ್ಚರ್ಸ್ನ ಮುಂಚೆ ಓದಿದ್ದೆ, ಬಟ್ ಇನ್ನೂ ಒಂದು ಸತಿ ಅಧ್ಯಯನ ಮಾಡಿ ಇವತ್ತು ಅದಕ್ಕೆ ಈ ಒಂದೇ ಮಾತರಮ್ನ ಏನು ಅರ್ಥ ಅಂದರೆ ನಿಜವಾಗ್ಲೂ ಸಮಸ್ಯೆ ಇರತಕ್ಕಂಥದ್ದು ಯಾರಿಗಾದ್ರೂ ಇದ್ದರೆ ಏನಕ್ಕೆ ಇರಬಹುದು ಅಂತ ಹೇಳ್ಬಿಟ್ಟು ಓದಿದ್ದೀನಿ. ಅಂದರೆ ವಿಚಾರ ಇಷ್ಟೇ, AR ರೆಹಮಾನ್ ಒಪ್ಕೊಳ್ಬಹುದು, ಅದಾದಮೇಲೆ ಮೌಲಾನಾ ಆಜಾದ್ ಅವರು ಒಪ್ಕೊಳ್ಬಹುದು, ಆದರೆ ಮೊಹಮ್ಮದ್ ಜಿನ್ನಾಗೆ ಒಪ್ಪಿಗೆ ಇಲ್ಲ, ಮೊಹಮ್ಮದ್ ಅಲಿಗೆ ಒಪ್ಪಿಗೆ ಇಲ್ಲ. ಮೊಹಮ್ಮದ್ ಅಲಿನ ಫಾಲೋ ಮಾಡ್ತೀರಾ, ಮೌಲಾನಾ ಆಜಾದ್ನ ಒಪ್ಕೊಳ್ತಿರೋ, ಅಥವಾ AR ರೆಹಮಾನ್ ಒಪ್ಕೊಳ್ತಿರೋ ಅಂತಕ್ಕಂತಹ ವಿವೇಚನೆ. ಆಮೇಲೆ ಇದ್ರ ಜೊತೆಗೆ ಸಂತ ಶಿಶುನಾಳ ಶರೀಫರನ್ನ ಒಪ್ಕೊಂಡಿರ್ತಕ್ಕಂಥದ್ದು, ಬೆಳೆಸಿರ್ತಕ್ಕಂಥದ್ದು ಇದೇ ನನ್ನ ನಾಡು. ಅವರೂ ಸಹ ಅನೇಕ ವಿಚಾರಗಳಂದರೆ ಆ ವಿಚಾರಗಳನ್ನು ಬಂದಾಗ ತಾಯಿ ಅಂತ ಹೇಳಿ ಒಪ್ಕೊಂಡಿರ್ತಕ್ಕಂಥದ್ದು ಉಂಟಂದ್ರೆ ನನ್ನ ತಾಯಿನಾಡಿಗೆ ಒಪ್ಕೊಂಡಿರ್ತಕ್ಕಂಥದ್ದು. ನಾವು ಯಾವಾಗ ಆದರ್ಶ ಆದ್ರು ಇವರಿಗೆ? ಅಲ್ಲ ನೋಡಿ, ಸಂತ ಶಿಶುನಾಳ ಶರೀಫ್, ಟಿಪ್ಪು ಸುಲ್ತಾನ್ ಅಬ್ದುಲ್ ಕಲಾಂ ಆಜಾದ್, ಟಿಪ್ಪು ಸುಲ್ತಾನು ಔರಂಗಜೇಬು ಆದರ್ಶ ಆಗ್ಬೇಕಾ ನನ್ನ ಭಾರತದ ಮುಸ್ಲಿಮರಿಗೆ, ಅಥವಾ ಸಂತ ಶಿಶುನಾಳರಾಗ್ಬೇಕಾ, ಅಥವಾ ಅಬ್ದುಲ್ ಕಲಾಂ ಆಜಾದ್ ಆಗ್ಬೇಕಾ, ಅಥವಾ ಕಲಾಂರಾಗ್ಬೇಕಾ? ನೋಡಿ, ವಿಚಾರ ಇಷ್ಟೇನೆ. ಭಾರತೀಯ ಮುಸಲ್ಮಾನರು ಯಾರೂ ಸಹ 99.8% ಆಫ್ ಮುಸಲ್ಮಾನರು ಭಾರತದಲ್ಲೇ ಹುಟ್ಟಿ ಭಾರತೀಯ ಸಂಸ್ಕೃತಿಗೆ ತಲೆಬಾಗ್ತಕ್ಕಂಥದ್ದು ಅವ್ರದ್ದು ಕರ್ತವ್ಯ. ಅಂದ್ರೆ ಅವರು ಸಂವಿಧಾನ ಕೊಟ್ಟಿರೋ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ನೋಡಿ, ಸಂವಿಧಾನ ಧಾರ್ಮಿಕ ಸ್ವಾತಂತ್ರ್ಯತೆ, ಧಾರ್ಮಿಕತೆ ವಿಚಾರಗಳಿಗೆ ಮಾತ್ರ ಕೊಟ್ಟಿದೆ. ನಾತು ಅವರು ಕರೆಕ್ಟಾಗಿ ಹೇಳಿದ್ರು ಏನಂತಂದ್ರೆ, ಇದು ಧರ್ಮದ ವಿಚಾರ ಅಲ್ಲ. ತಾಯಿಯನ್ನು, ಭೂತಾಯಿಯನ್ನು ನಾವು ತಾಯಿ ಅಂತ ಒಪ್ಕೊಂಡಂತಹ ವಿಚಾರ, ಅದು ಭಾರತೀಯ ಸಂಸ್ಕೃತಿ, ಭಾರತೀಯ ನೆಲಗಟ್ಟಿನಲ್ಲಿ ಇರ್ತಕ್ಕಂತಹದ್ದು. ಅಂದರೆ ಇದು ನಾವು ಭಾರತದಲ್ಲಿ ಇದ್ದಾಗ ಪ್ರತಿಯೊಬ್ಬರು ಭಾರತೀಯರಾಗಿರ್ಬೇಕು, ಈ ಸಂಸ್ಕೃತಿನ ಒಪ್ಕೊಳ್ಬೇಕು. ನಾನು ಅಕಸ್ಮಾತ್ ಕೊತಾರಲ್ಲಿದ್ರೆ ನಾನು ಕೊತಾರ್ ಸಂಸ್ಕೃತಿನ ಒಪ್ಕೊಳ್ತೇನೆ. ಇರ್ಲಿ, ಮಾತಾಡಿ ನೋಡಿ, ವಿಚಾರ ಇಷ್ಟೇ. ಭಾರತೀಯ ಸಂಸ್ಕೃತಿ ಅಂತಕ್ಕಂತಹದ್ದು ಏನು ಅಂದ್ರೆ, ನಮ್ಮ ಯಾವುದೇ ವಿಚಾರಗಳಿರಬಹುದು ಅಂದ್ರೆ ತಾಯಿ ಭೂತಾಯಿನ ನಾವು ತಾಯಿ ಅಂತ ಒಪ್ಕೊಂಡಾಗ ಭಾರತೀಯ ಸಂಸ್ಕೃತಿನೇ ಅದು. ಆಮೇಲೆ ಈಗ ಆಗ್ಲೇ ಪಡ್ಕೆ ಅವರು ಹೇಳಿದ್ರಲ್ಲ, ವಿಚಾರನ ಎರಡು ಫ್ಯಾಕ್ಟ್, ಒಂದು ವ್ಯಾಲ್ಯೂ. ಒಂದು ಫ್ಯಾಕ್ಟ್ ನ ಫ್ಯಾಕ್ಟ್ ಆಗಿ ನೋಡ್ತೇವೆ, ಅದ್ರ ಜೊತೆಗೆ ಅದಕ್ಕೆ ವ್ಯಾಲ್ಯೂ ಸೇರಿಸಿದಾಗ ಅದು ಭಾರತೀಯ ಸಂಸ್ಕೃತಿ ಆಗ್ತದೆ. ಅದೇ ವಿಚಾರನೇ. ಅಂದ್ರೆ ನಾವು ಭೂತಾಯಿಯನ್ನು ತಾಯಿ ಅಂತ ಹೇಳ್ತೇವೆ, ನೀರನ್ನು ಗಂಗೆ ಅಂತ ಹೇಳ್ತೇವೆ, ಗಂಗೆ ಮಾತೆ ಅಂತ ಹೇಳ್ತೇವೆ, ಗೋ ಮಾತೆ ಅಂತ ಹೇಳ್ತೇವೆ. ಇದು ಭಾರತೀಯ ಸಂಸ್ಕೃತಿ. ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಅಷ್ಟೇ ಭಾರತದಲ್ಲಿದ್ದಾಗ ನೀವು ಭಾರತೀಯ ಸಂಸ್ಕೃತಿನ ಒಪ್ಕೊಂಡ್ಬಿಟ್ರೆ ಬದುಕು ತುಂಬಾ ಸೊಗಸಾಗುತ್ತೆ. ಫಾರೂಕ್ ಅವರೇ, ಭಾರತದಲ್ಲಿ ಬದುಕುವುದು ಬೇರೆ, ಭಾರತೀಯರಾಗಿ ಬದುಕುವುದು ಬೇರೆ. ಭಾರತೀಯರಾಗಿ ಬದುಕುವುದು ಅಂದ್ರೆ ಇಲ್ಲೊಂದು ಸಂಸ್ಕೃತಿ ಇದೆ ಸರ್, ಇಲ್ಲೊಂದು ಇಷ್ಟು ವರ್ಷ ಇಲ್ಲದೆ ಇರೋದು 6ನೇ ಫೆಬ್ರವರಿಗೆ ಅಮಿತ್ ಶಾ ಅವರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಹಾಕ್ಬಿಟ್ಟು ಇದು ಮೊದಲು, ಆಮೇಲೆ ನಿಮ್ಗೆ ಜನಗಣಮನ ಅಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕಾ? ಯಾಕೆ ಒಪ್ಕೊಂಡ್ಬಿಡ್ಬೇಕು? ಇಷ್ಟು ವರ್ಷ ನಡೆದಿದ್ದೇನು ಮತ್ತೆ?
ಮತ್ತೆ ಕಾಂಗ್ರೆಸ್ ನಿಮಗೆ ಇಷ್ಟ ಬಂದ್ರೆ ಪ್ರಾಣಿಗೂ ತಾಯಿ ಅಂತೀರಾ, ಪ್ರತಿಯೊಂದಕ್ಕೆ ನೀವು ಗೀತೆನ ನಾವು ಹಾಡ್ಕೊಂಡ್ ಬಂದಿದ್ದೀವಿ, ಕರೆಕ್ಟಾ? ಅದಕ್ಕೆ ಏನು ಅಭ್ಯಂತರ ನಾವು ಮಾಡಿಲ್ಲ, ಯಾವುದೇ ಕಾರಣಕ್ಕೆ ನಾವು ಅಭ್ಯಂತರನೇ ಮಾಡಿಲ್ಲ. ಪ್ರತಿಯೊಬ್ರು ಅದನ್ನ ನಿಂತ್ಕೊಂಡು ನಾವು ಸ್ಟ್ಯಾಂಡ್ ಆಗಿ ತಗೊಂಡು ಮಾಡ್ತಾ ಇದೀವಿ. ಬಹಳಷ್ಟು ಜನ ಅದನ್ನ ಅಂದ್ರೆ ಮಿಸ್ಯೂಸ್ ಮಾಡ್ತಾ ಇರುವಾಗ ಕೂಡ ಅದಕ್ಕೆ ನಾವು ಒಂದು ಸೌಂಡ್ ಕೊಟ್ಟಿದ್ದೀವಿ, ಯಾಕಂದ್ರೆ ಈ ತರ ಮಾಡಬಾರ್ದು ಅಂತ. ನೀವು ಪ್ರತಿ ಕಡೆ ನೋಡ್ತಾ ಇರ್ತೀರ, ಇವಾಗ ಯಾವುದೋ ಒಂದು ವಿಧಾನಸೌಧಲ್ಲೇ ನೀವು ಜನಗಣಮನ ಆಡುವಾಗ ಏನು ಮಾಡ್ತಾರೆ ಅಂದರೆ, ಬಹಳ ಜನ ಏನು ಮಾಡ್ತಾರೆ, ಸ್ಟ್ಯಾಂಡಾಗಿ ನಿಂತ್ಕೊಂಡಿದ್ರೆ ಭಾಳ ಜನ ಇಗ್ನೋರ್ ಮಾಡೋದು, ಮತ್ತು ವೀಡಿಯೋಸ್ಗಳು ಮಾಡೋದು, ಮತ್ತು ಎಲ್ಲೆಲ್ಲೋ ನೋಡ್ಕೊಂಡು ತನಗೆ ತಾನೇ ಅಂದರೆ ಒಂದು ನಾವು ಭಾರತ ದೇಶಕ್ಕೆ ಒಂದು ವಿತಿನ್ ಎಷ್ಟು ಒಂದು 2 ನಿಮಿಷ ಅಷ್ಟೇ ಭಾರತ ಆ ಗೀತೆನ ಆಡುವಾಗ ನಾವು ಸಿಟ್ಟಾಗಿ ನಿಂತ್ಕೊಂಡು ಅದನ್ನು ಕೇಳ್ತೀವಿ. ಯಾಕೆ ಕೇಳ್ತೀವಿ? ಭಾವನಾತ್ಮಕವಾಗಿ ಹೇಳ್ಬೇಡಿ. ಅಲ್ಲ, ನಾನೇ ವಾದ ಮಾಡಿದೆ, ಸಿನಿಮಾ ಥಿಯೇಟ್ರಲ್ಲಿ ರಾಷ್ಟ್ರಗೀತೆ ಹಾಡಿಸ್ಬೇಡ್ರಿ, ಭಾಳ ಕೆಟ್ಟದಾಗಿ ನಡ್ಕತ್ತಿದ್ದಾರೆ. ಬಹಳ ಜನ ಎದ್ದು ನಿಂತ್ಕೊಳ್ಳೋದೇ ಇಲ್ಲ. ಅಲ್ಲ, ಗೊತ್ತು ನನಗೆ, ಅದು ಯಾರು ಅಂತಾನೂ ಗೊತ್ತು. ಮುಂದುವರಿಸಿತಾವ್ ದಯವಿಟ್ಟು. ಯಾಕೆ ನಿಂತ್ಕೊಳ್ಳಲ್ಲ? ಮುಂದುವರಿಸಿತಾವ್ ದಯವಿಟ್ಟು. ನಾನು ಹೇಳೋದು ಈ ಥರ ಇರುವಾಗ ಇವಾಗ ಅದು ನಡೀತಾ ಇರೋದ್ರಿಂದ ಇವಾಗ 150ನೇ ವರ್ಷ ಆಯ್ತಪ್ಪ, ನೀವು ಆಚರಣೆ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ. ಅದನ್ನ ಒತ್ತಡ ಯಾಕೆ ಮಾಡ್ತಾ ಇದ್ದೀರಾ? ಯಾವ ಒತ್ತಡ? ಇವಾಗ ನೀವು ನಿಂತ್ಕೊಳ್ಳೇಬೇಕು. ನೀವು ನಿಂತ್ಕೊಂಡಿಲ್ಲ ಅಂದ್ರೆ ಒಂದೇ ಮಾತ್ರ ಹಾಡಿದಾಗ ನಿಮ್ಮ ಪ್ರಕಾರ ದೇಶ ಅಂದ್ರೆ ಏನ್ರಿ? ನಿಮ್ಮ ಪ್ರಕಾರ ದೇಶ ಅಂದ್ರೆ ಏನು? ದೇಶ ಅಂದ್ರೆ ನಾನು ದೇಶಕ್ಕೋಸ್ಕರ ಪ್ರತಿಯೊಂದೂ ನಾನು ತ್ಯಾಗ ಮಾಡಬೇಕು, ಮನಸ್ಸಿಂದ ಮಾಡಬೇಕು. ಅದಕ್ಕೆ ದ್ವೇಷ ಅಂತ ಹೇಳೋದು. ದ್ವೇಷ ಅಲ್ಲ, ದೇಶ. ಅರ್ಥ ಆಯ್ತಾ? ನಾನು ದೇಶಕ್ಕೋಸ್ಕರ ಪ್ರತಿಯೊಂದನ್ನು ತ್ಯಾಗ ಮಾಡಬೇಕು. ಮತ್ತೆ ದೇಶಕ್ಕೆ ಏನಾದರೂ ಸಂಕಟ ಬಂದಾಗ ನಾನು ಎಲ್ಲರಿಗಿಂತ ಮೊದಲು ಒಬ್ಬ ವ್ಯಕ್ತಿ ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಬಹುದಾದ ಅತಿ ದೊಡ್ಡ ಭೂಭಾಗ ಮತ್ತು ಅತಿ ದೊಡ್ಡ ಜನಸಂಖ್ಯೆ ನನ್ನ ಪ್ರಕಾರ ದೇಶ. ಹೌದು. ತನ್ನ ನಿಷ್ಠೆಯನ್ನು ವ್ಯಕ್ತಪಡಿಸಬಹುದಾದ ಅತಿ ದೊಡ್ಡ ಭೂಭಾಗ ಮತ್ತು ಅತಿ ದೊಡ್ಡ ಜನಸಂಖ್ಯೆ, ಅದನ್ನು ದೇಶ ಅಂತ ಕರೀತಾರೆ. ಆಯಿತು, ಹೌದಾ? ನಿಷ್ಠೆಯನ್ನು ವ್ಯಕ್ತಪಡಿಸುವುದಕ್ಕೆ ನಾವು ಒಪ್ಪಿಕೊಂಡಂತಹ ಕೆಲವು ಮಾರ್ಗಗಳಿದಾವ್ರಿ, ಕೆಲವು ದಾರಿಗಳಿದ್ದಾವೆ. ಅವುಗಳ ಪೈಕಿ ಭಾರತದ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗದಂತೆ ನೋಡಿಕೊಳ್ಳಬೇಕಾದಂಥದ್ದು ದೇಶಕ್ಕೆ ನಿಷ್ಠೆಯನ್ನು ನಲವತ್ತನೇ ನಿಮಿಷಕ್ಕೊಂದು ಅವಕಾಶ ಕೊಡ್ತಾ ಇದ್ದೀನಿ. ದಯವಿಟ್ಟು 40ನೇ ನಿಮಿಷಕ್ಕೊಂದು ಅವಕಾಶ ಕೊಡ್ತಾ ಇದ್ದೀನಿ. ದೇಶದ ಬಗ್ಗೆ ನಿಷ್ಠೆ ವ್ಯಕ್ತಪಡಿಸೋದು ಅಂದ್ರೆ ಅದು. ನನ್ನ ಧರ್ಮ ಮತ್ತು ನನ್ನ ಸಂವಿಧಾನದ ಮಧ್ಯದಲ್ಲಿ ಸಂಘರ್ಷ ಬಂದರೆ 2ನೇ ಸೆಕೆಂಡ್ ಕೂಡ ಯೋಚನೆ ಮಾಡದೆ ಸಂವಿಧಾನ ನನ್ನ ಆಯ್ಕೆ ಅಂತ ಹೇಳುವಂಥದ್ದು ಈ ದೇಶಕ್ಕೆ ವ್ಯಕ್ತಪಡಿಸುವಂಥ ನಿಷ್ಠೆ ಅದು. ತಿಕ್ಕಾಟ ಬಂದರೆ ನನಗೆ ನನ್ನ ಸಂವಿಧಾನ ಮುಖ್ಯ ಅಂತ ಹೇಳುವಂಥದ್ದು ಈ ದೇಶಕ್ಕೆ ವ್ಯಕ್ತಪಡಿಸುವ ನಿಷ್ಠೆ. ಟ್ರಿಪಲ್ ತಲಾಖನ್ನು ಕಾನೂನಿನ ಪ್ರಕಾರ, ಸಂವಿಧಾನದ ಪ್ರಕಾರ ಕ್ರಿಮಿನಲೈಸ್ ಮಾಡಿದರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತೀರಿ ನೀವು. ಹೌದು ಹೌದು ಹೌದು. ಅಂದರೆ ಯಾವುದೋ ಹೆಣ್ಣನ್ನು ತಲಾಕ್ ಅಂತೇಳಿ ಬೀದಿಲಿ ಬಿಡುವಂಥದ್ದು ಧಾರ್ಮಿಕ ಸ್ವಾತಂತ್ರ್ಯ. ಆಯ್ತು, ಒಂದು ನಿಮಿಷ. 18 ವರ್ಷಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳ ಮದುವೆ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತೀವಿ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂದ್ರು. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂದ್ರು. ಯಾರು ಹೇಳಿದ್ದು? ಹೌದಾ? ಅಂದಿಲ್ವಾ? ಯಾರು ಹೇಳಿದ್ದು? ಎಷ್ಟು ಜನರನ್ನು ತೋರಿಸ್ಲಿ? ತೋರಿಸಿ. ಎಷ್ಟು ಜನರು? ಒಂದು ಹೆಣ್ಣು ಮಗು ಪ್ಯೂಬರ್ಟಿಗೆ ಬಂದ ತಕ್ಷಣ ಆಕೆಯನ್ನು ಮದುವೆ ಮಾಡಿಕೊಡುವುದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ವಾದ ಮಾಡಿ ತೋರಿಸಲ್ಲ. ಅಲೌಡ್ ಅಂದ್ರೆ ಈ ಸಂವಿಧಾನದ ಪ್ರಕಾರ ಕ್ರಿಮಿನಲ್ ಆಕ್ಟ್. ಆ ಬಾಲ್ಯ ವಿವಾಹ ಕಾಯ್ದೆ ಅಡಿಯಲ್ಲಿ ಒಂದು ಮುಸ್ಲಿಂ ಹೆಣ್ಣು ಇಲ್ಲ, ಕಾನೂನು ಪಾಲನೆ ಮಾಡ್ತಾ ಇದೀವಿ. ಇದನ್ನೇ ನಾನು ಹೇಳ್ತಾ ಇರೋದು. ಅನುಕೂಲ ಸಿಂಧುವಾದ ಅಂತ ಮದುವೆ ಮುಹಮ್ಮದ್ ರಸೂಲುಲ್ಲಾಹ್, ಅಲ್ಲಾಹ್ ದೇವರನ್ನ ಬಿಟ್ಟು ಬೇರೆ ಯಾವ ದೇವರು ದೇವರಲ್ಲ ಅಂತ ನಂಬುದ್ರೇನೆ ನಾನು ಮುಸಲ್ಮಾನ. ಅದಕ್ಕೆ ಹೇಳ್ತಿರೋದು, ಇದು ಬೇಸಿಕ್ ಪ್ರಿನ್ಸಿಪಲ್ಸ್ ಅಲ್ಲಿ ನೀವು ಚೇಂಜಸ್ ತರಬೇಡಿ. ನಾವು ಅಕ್ಸೆಪ್ಟ್ ಮಾಡಿದೀವ್ರಿ. ನಮ್ಗೆ ಎಷ್ಟೋ ಇದ್ರಲ್ಲಿ ಕ್ಲಾಶ್ ಬಂದಾಗ ನಾವು ಅಕ್ಸೆಪ್ಟ್ ಮಾಡಿದೀವಿ. MD ಫಾರೂಕ್ ಅವರು ಒಂದು ಹೇಳಿ, ದರ್ಗಾದ ಮಜಾರ್ ಮುಂದೆ ನಮಿಸೋದಕ್ಕೆ ತಲೆ ಬಗ್ಸೋದಕ್ಕೆ ಸಮಸ್ಯೆ ಇಲ್ಲ, ಬಟ್ ಭಾರತ ಮಾತೆಯ ಮುಂದೆ ತಲೆ ಬಗ್ಸೋದಕ್ಕೆ ನನಗೆ ಸಮಸ್ಯೆ ಇಲ್ಲ ಅಂತಂದ್ರೆ ಇದನ್ನ ಅಲ್ಲ ಒಂದು ನಿಮಿಷ ನಡೀತಾ ಇದೆಯೋ ಇಲ್ರಿ? ನಡೀತಾ ಇದೆ. ಭಾರತ ಮಾತೆಯ ಮುಂದೆ ತಲೆ ತಗ್ಗಿಸಲಾರೆವು, ಆದ್ರೆ ದರ್ಗಾದ ಮಜಾರ್ ಮುಂದೆ ತಲೆ ತಗ್ಗಿಸ್ತೀವಿ, ಅಲ್ಲಿ ಬೇಡ್ಕೊಳ್ತೀವಿ, ಮನ್ನತ್ ಮಾಂಗ್ತೀವಿ,
ಚಾದರ ಉಡಿಸ್ತೀವಿ ಅನ್ನುವಂಥದ್ದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಂತಂದ್ರೆ ನಮ್ಗೆ ಒಪ್ಪಿಗೆ ಇಲ್ಲ. ಇದನ್ನ ಅಲ್ಲ ನೀವು ಒಪ್ಕೊಳ್ತೀರಿ ಬಿಡ್ತೀರಿ, ನಡೀತಾ ಇರೋದನ್ನ ಹೇಳ್ತಾ ನಡೀತಾ ಇದೆ, ನಾನು ಇಲ್ಲ ಅಂತ ಎಲ್ಲಿ ಹೇಳಿದೆ? ಅಲ್ಲಿ ಹೋಗಿ ದರ್ಗಾಕ್ಕೆ ಹೋಗಿ ಮಜಾರ್ ಮುಂದೆ ತಲೆ ಬಗ್ಗಿಸಿ ಬಂದವನು ಹೊರಗೆ ಬಂದ ಮೇಲೆ ಒಂದೇ ಮಾತ್ರ ಮಾಡಿ ಅನ್ನಿ ಆಡ್ತಾನ ಅವನು. ಭಾರತ ಮಾತೆ ಮುಂದೆ ತಲೆ ತಗ್ಗಿಸಲಾರೆವು. ಅಲ್ಲಿ ಯಾರದ್ದೋ ಇದೆ ಎನ್ನಲಾದ ಸಮಾಧಿಯ ಮುಂದೆ ನಾನು ತಲೆ ತಗ್ಗಿಸ್ತೀನಿ, ಆ ಸಮಾಧಿಯ ಮುಂದೆ ಬೇಡಿಕೊಳ್ತೀನಿ, ಅದನ್ನು ಕೊಡು ಇದನ್ನು ಕೊಡು ಅಂತೀನಿ, ನಿನ್ನಿಂದಾಗಿ ನನ್ನ ಸುಖ, ನಿನ್ನಿಂದಾಗಿ ನನ್ನ ದುಃಖ ಅಂತೀನಿ. ಒಂದ್ ನಿಮಿಷ, ಸಮಾಧಿಯಿಂದ ಕೇಳಲ್ಲ, ಸಮಾಧಿ ಮುಂದೆ ದೇವರಲ್ಲಿ ಕೇಳ್ಕೊಳ್ಳೋದು. ಅಬ್ದುಲ್ ಪ್ಲೀಸ್ ಇರಿ, ಅಬ್ದುಲ್ ರಜಾಕ್, ಈ ಯಾರ್ದಾರು ಕಿವಿಲ್ ಹೂ ಇಡ್ರಿ, ಹನ್ಮಕ್ನವ್ರ ಕಿವಿಲಲ್ಲ. ಫಾರೂಕ್ ಅವರೇ, ಅನುಕೂಲ ಸಿಂಧು ಅಂತ ನಾನು ಯಾಕಂದೆ ಅಂತಂದ್ರೆ, ಈ ದೇಶದಲ್ಲಿ ಶರಿಯಾ ಪ್ರಕಾರ ನೀವು ನಡ್ಕೊಳ್ತಿಲ್ಲ ಸರ್. ಈ ದೇಶದಲ್ಲಿ ಮುಸ್ಲಿಂ ಒಬ್ಬ ತಪ್ಪು ಮಾಡಿದ್ರೆ ಕ್ರಿಮಿನಲ್ ಕೋರ್ಟ್ ಮುಂದೆ ಹೋಗಿ ನಿಲ್ಲಿಸ್ತೀರಿ. ನಾಳೆ ಬೀದಿಗಿಳಿದು ಪ್ರತಿಭಟನೆ ಮಾಡಿ ನೋಡೋಣ. ನಮ್ಮ ಧರ್ಮದಲ್ಲಿ, ನಮ್ಮ ಶರಿಯಾನಲ್ಲಿ ರೇಪ್ ಮಾಡಿದ್ರೆ ಕಲ್ಲು ಹೊಡೆದು ಕೊಲ್ಲುವ ಶಿಕ್ಷೆ ಇದೆ, ನಾವು ಕಲ್ಲು ಹೊಡೆದೇ ಕೊಲ್ತೀವಿ, ಪೊಲೀಸರು ಅರೆಸ್ಟ್ ಮಾಡಬಾರ್ದು, ಕೋರ್ಟ್ ಮುಂದೆ ಕೇಸ್ ನಡಿಬಾರ್ದು ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿ ನೋಡೋಣ. ಮುಸ್ಲಿಮರು ರೇಪ್ ಮಾಡಿದರೆ ಕಲ್ಲು ಹೊಡೆದು ಕೊಲ್ಲೋದಪ್ಪ, ಮುಸ್ಲಿಮರು ಕಳ್ಳತನ ಮಾಡಿದರೆ ಕೈ ಕತ್ತರಿಸೋದಪ್ಪ. ನಡೀಲಿ ಅದಕ್ಕೊಂದು ಆಂದೋಲನ. ಧೈರ್ಯ ಇದ್ರೆ ಮಾಡಕ್ಕೆ ಹೇಳಿ ಯಾರಿಗಾರು. ಅದಕ್ಕೆ ಅಡಿಷನಲ್ ನಿಮ್ದೇ ಪ್ರಶ್ನೆ ಜೊತೆಗೆ ನನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮುಸಲ್ಮಾನರು ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳಂಗೆ ಇಲ್ಲ, ಇಂಟ್ರೆಸ್ಟ್ ಅರ್ನ್ ಮಾಡಂಗೆ ಇಲ್ಲ, ಡ್ಯಾನ್ಸು ಮ್ಯೂಸಿಕ್ನ ಪ್ಲೇ ಮಾಡಂಗೆ ಇಲ್ಲ. ಶಾರುಖ್ ಖಾನ್ ಇರ್ಬೋದು, ಸಲ್ಮಾನ್ ಖಾನ್ ಇರ್ಬೋದು, ಅಮೀರ್ ಖಾನ್ ಇರ್ಬೋದು, ಎಲ್ಲರೂ ಬ್ಯಾನ್ ಮಾಡ್ಬಿಡಿ, ಎಲ್ಲರೂ ಬ್ಯಾನ್ ಮಾಡ್ಬಿಡಿ. ಜೊತೆಗೆ ಅಕೌಂಟ್ ಬ್ಯಾಂಕ್ ಅಕೌಂಟ್ ಯಾವ ಮುಸಲ್ಮಾನರು ಬ್ಯಾಂಕ್ ಅಕೌಂಟ್ ಮುಸಲ್ಮಾನರು ಶರಿಯಾ ಪ್ರಕಾರ ನಡ್ಕೊಳ್ಳೋದಕ್ಕೆ ಈ ಸಂವಿಧಾನ ನಿಮಗೆ ಬಿಡ್ತಿಲ್ಲ ರೀ. ಮುಸ್ಲಿಂ ಒಬ್ಬ ರೇಪ್ ಮಾಡಿದ್ರೆ ಕರ್ಕೊಂಡು ಹೋಗಿ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ, ಕೋರ್ಟ್ ಮುಂದೆ ನಿಲ್ಲಿಸ್ತಿದ್ದಾರೆ. ಕೋರ್ಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಎಲ್ಲಿ ನಿಲ್ಲಿಸ್ಬೇಕು ಹೇಳಿ? ಶರಿಯಾ ಪ್ರಕಾರ ಎಲ್ಲಿ ನಡ್ಕೊತಿದ್ದಾರೆ? ಶರಿಯಾ ಪ್ರಕಾರ ನಡಿಬೇಕಾದ್ರೆ ಇವಾಗ ನಾನು ಭಾರತ ದೇಶ ಬಿಟ್ಟು ಹೊರಗೆ ಹೋಗ್ಬೇಕು. ಆಮೇಲೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಭಾರತ ದೇಶದಲ್ಲಿ ನಾನು ಹೇಳ್ತಾ ಇರೋದು ಅದೇ, ಎಲ್ಲಿ ಶರಿಯಾ ಇದೆಯೋ ಅಲ್ಲಿ ಶರಿಯಾ ಪ್ರಕಾರ ನಡ್ಕೊಳ್ಳಿ, ಎಲ್ಲಿ ಸಂವಿಧಾನ ಇದೆಯೋ ಅಲ್ಲಿ ಸಂವಿಧಾನದ ಪ್ರಕಾರ ನಡ್ಕೊಳ್ಳಿ. ನೀವೇ ಹೇಳಿದ್ರಿ ಇಸ್ಲಾಂ ಧರ್ಮದಲ್ಲಿ 5 ಪಿಲ್ಲರ್ಸ್ ಇದೆ ಅಂತ, ಅದರಲ್ಲಿ ಶೇಕ್ ಆದ್ರೆ ನಾನು ಒಪ್ಪಲ್ಲ. ಸೋಷಿಯಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಎಷ್ಟೋ ಚೇಂಜಸ್ ಇದೆ ರೀ. ನನ್ನ ದಾಡಿ ಇಷ್ಟು ದೊಡ್ಡದಿಟ್ಟಿರ್ಬೇಕು, ಆದ್ರೆ ನಾನು ಇಷ್ಟು ಚಿಕ್ಕದಕ್ಕಿದ್ದೀನಿ, ದಟ್ ಇಸ್ ಅಕ್ಸೆಪ್ಟೇಬಲ್. ನಾನು ಪ್ಯಾಂಟ್ ಒಂದ್ ಸ್ವಲ್ಪ ಉದ್ದಕ್ಕೆ ಹಾಕಿರ್ಬೇಕು, ಇದೊಂದು ಸ್ವಲ್ಪ ಜಾಸ್ತಿ ಉದ್ದ ಇದೆ, ಹಾಕಂಗಿಲ್ಲ. ಬಟ್ ಯು ಹ್ಯಾವ್ ಅಕ್ಸೆಪ್ಟೆಡ್. ನೋ. ಫಂಡಮೆಂಟಲ್ ಪ್ರಿನ್ಸಿಪಲ್. ಅಲ್ಲಾ ದೇವರನ್ನ ಬಿಟ್ಟು ಬೇರೆ ದೇವರಲ್ಲ. ಬನ್ನಿ ಟಾಪಿಕ್ಗೆ ವಾಪಸ್ಸು. ಒಂದೇ ಮಾತರಂ ನಾನು ಹೇಳಲ್ಲ. ಹಿಜಾಬು, ಬುರ್ಖಾ, ನಕಾಬು ಯಾವ ಫಂಡಮೆಂಟಲ್ ಪ್ರಿನ್ಸಿಪಲ್ ನಲ್ಲಿ ಸ್ವಂತ ತಾಯಿಗೆ ನಾನು ತಲೆ ಬಗ್ಸುವ ಹಾಗಿಲ್ಲ. ಹಿಜಾಬು, ನಕಾಬು, ಬುರ್ಖಾ ಯಾವ ಫಂಡಮೆಂಟಲ್ ಇಸ್ಲಾಂ ಪ್ರಿನ್ಸಿಪಲ್ ನಲ್ಲಿ ಇದೆ? ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಸ್ಲಾಂ ಇಲ್ಲ. ಒಂದು ಮಹಿಳೆ ಅದಕ್ಕೆ ನಾನು ಅಬ್ದುಲ್ ರಜಾಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇಸ್ಲಾಮಿನ ಫಂಡಮೆಂಟಲ್ ಪ್ರಿನ್ಸಿಪಲ್ ಯಾವುದು ಯಾವುದಲ್ಲ ಅಬ್ದುಲ್ ರಜಾಕ್ ನನಗೆ ಹೇಳ್ತಾ ಇದ್ದಾರೆ. ಫಾರೂಕ್, ನಾನು ಅವಾಗಲೇ ಹೇಳಿದೆ, ಇವಾಗ ನೀವು ಹೇಳಿದ್ರಿ ದರ್ಗಾಗಳಿಗೆ ಹೋಗ್ತಾರೆ, ದರ್ಗಾ ಅವರ ವಾದ ನೀವು ಒಪ್ಕೊಳ್ತೀರಾ? ಶರಿಯಾ ಫಂಡಮೆಂಟಲ್ ಪ್ರಿನ್ಸಿಪಲ್ ಅಲ್ಲ ಇಸ್ಲಾಂದು ಅನ್ನೋ ವಾದವನ್ನು ನೀವು ಒಪ್ಕೊಳ್ತೀರಾ? ಸರ್ ನೋಡಿ, ನಾನು ಹೇಳ್ತಾ ಇದ್ದೀನಿ 5 ಬೆರಳು ಒಂದೇ ಸಮ ಇಲ್ಲ. ಫಂಡಮೆಂಟಲ್ ಪ್ರಿನ್ಸಿಪಲ್ ಅಲ್ಲ ಇಸ್ಲಾಂ. ಒಂದು ನಿಮಿಷ ನನ್ನ ಮಾತನ್ನ ಪೂರ್ತಿ ಕೇಳಿ. ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೀನಿ 5 ಬೆರಳು ಒಂದೇ ಸಮ ಇರಲ್ಲ. ಅರ್ಥ ಆಯ್ತಾ? ಇವಾಗ ನೀವು ಹೇಳಿದ್ರಿ ದರ್ಗಾಗಳಿಗೆ ಹೋಗ್ತಾರೆ, ಅಲ್ಲಿ ತಲೆ ಬಗ್ಗಿಸ್ತಾರೆ, ಅಲ್ಲೋಗ್ಬಿಟ್ಟು ಪ್ರೇಯರ್ ಮಾಡ್ಬೋದು ಒಂದು ಸಮಾಧಿ ಮುಂದೆ, ಆದರೆ ಯಾಕೆ ನಾವು ಭಾರತ ದೇಶಕ್ಕೋಸ್ಕರ ನಾವು ತಲೆ ಬಗ್ಗಿಸ್ಬಾರ್ದು ಅಂತ ತಾವೊಂದು ಪ್ರಶ್ನೆ ಕೇಳಿದರೆ ನಾನು ಹೇಳ್ತೀನಿ, ನಾನು ಹೋಗಲ್ಲ ದರ್ಗಾಗಳಿಗೆ. ನಿಮ್ಮ ಆಯ್ಕೆ ರೀ ಅದು. ನನ್ನ ಆಯ್ಕೆ ಕರೆಕ್ಟ್ ಅಲ್ವಾ? ಇವಾಗ ನಿಮ್ಮ ಮನೆ ದೇವರು ಯಾರು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ನಿಮ್ಮ ಮನೆ ದೇವ್ರ ಹೆಸರು ಹೇಳ್ತೀರಾ. ಇವ್ರು ಕೇಳಿದ್ರೆ ಇವ್ರ ಮನೆ ದೇವ್ರ ಹೆಸರು ಬೇರೆ, ಇವ್ರ ಮನೆ ದೇವ್ರ ಹೆಸರು. ಹೌದು. ಅದಕ್ಕಂತ ಹೇಳ್ಬಿಟ್ಟು ನಾನು ಯಾವ ಮನೆ ದೇವ್ರಿಗೆ ನಾನು ಪೂಜೆ ಮಾಡ್ತೀನಿ, ನೀವು ಅದನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಡ್ಡಾಯವಾಗಿ ನಿಮಗೆ ಫೋರ್ಸ್ ಮಾಡಂಗಿಲ್ವಲ್ಲ. ನಾನು ನೀವು ಅದನ್ನ ನಮಗೆ ಕಲಿಸ್ಬೇಡ್ರಿ, ದೇಶ ಇರೋದಂಗೆ. ಅದಕ್ಕೆ ಹೇಳ್ತಾರೆ ನಮಗೆ ದೇಶ ಇರೋದು ಹೀಗೆ ಅಂತಾನೆ ನಾವು ದೇಶಕ್ಕೆ ಫಾಲೋ ಮಾಡ್ಕೊಂಡು ಇಲ್ಲಿರುವಂತ ಸಂವಿಧಾನಕ್ಕೆ ನಾವು ತಲೆ ಬಗ್ಗಿಸ್ಕೊಂಡು ಸಂವಿಧಾನ ನಾವು ಒಪ್ಕೊಂಡು ನಾವು ಸಂವಿಧಾನಕ್ಕೆ ನಾವು ತಲೆ ಬಾಗಿಸಿ ನಿಯಮಗಳು ನಿಮ್ಮ ಧಾರ್ಮಿಕ ಆಚರಣೆಗೆ ಅಡ್ಡ ಬರ್ತಾ ಇದಾವೆ. ಯಾವುದು ಅಡ್ಡ ಬರ್ತಾ ಇದೆಯಲ್ಲ ಅದು ನಿಮ್ಮ ಅನುಕೂಲವಾಗಿದ್ರೆ ಸುಮ್ಮನೆ ಇರ್ತೀರಿ. ನೀವು ಸುಮ್ಮನೆ ಇರ್ತೀರಿ ಅನುಕೂಲಕರವಾಗಿದ್ದರೆ. ನಾನು ಹೇಳ್ತಾ ಇರೋದು ಸಂವಿಧಾನನ ನಾವು ಒಪ್ಕೊಂಡು ನಾವು ನಡೀತಾ ಇದೀವಲ್ಲ. ನಾಳೆ ಮುಸಲ್ಮಾನರು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ನಿಮ್ಗೆ ಇಟ್ಕೊಡ್ಬೇಕಾ? ಸಾಬೀತ್ ಕೊಡ್ಬೇಕು. ವಿಕ್ರಮ್ ಪಡ್ಕೆ ಅವ್ರದ್ದು ಲಾಸ್ಟ್ ರಿಯಾಕ್ಷನ್ ಇಷ್ಟೇ ಹೇಳ್ಬಿಡ್ತೀನಿ. ಈಗ ನಾವ್ ಏನ್ ಚರ್ಚೆ ಮಾಡ್ತಾ ಇದೀವಿ ನೋಡಿಪ್ಪ, ನನ್ನ ಗಡ್ಡ ಇಷ್ಟಿಲ್ದೇ ಇದ್ರೆ ಅದು ಫಂಡಮೆಂಟಲ್ ಅಲ್ಲ, ಆದ್ರೆ ಬುರ್ಖಾ ಮಾತ್ರ ಫಂಡಮೆಂಟಲ್. ಆದ್ರೆ ಇದು ಒಂದು ಇದು ಅಂದ್ರೆ
ಏನ್ ಚರ್ಚೆ ಮಾಡ್ತಾ ಇದೀರಿ ಸರ್ ನಾವು? ನೋಡಿ, ಬುರ್ಖಾ ಗಡ್ಡ ಇವೆಲ್ಲ ಚರ್ಚೆನಾ? ತಾಯಿ, ಈ ಭಾವನೆ, ಈ ವ್ಯಾಲ್ಯೂ ಅನ್ನೋದ್ರ ಬಗ್ಗೆ ಚರ್ಚೆ ಇದೆಯಲ್ಲ. ನಾನು ಇಷ್ಟೇ ಹೇಳ್ತೀನಿ, ಬಸವಣ್ಣನವರು ಒಂದು ವಚನ ಹೇಳಿ ನನ್ನ ವಿಚಾರನ ಮುಗಿಸ್ತೀನಿ, ಓದ್ಬಿಡ್ತೀನಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂದ್ರೆ ಇಡೀ ವಿಶ್ವವನ್ನು ವ್ಯಾಪಿಸಿರೋ ಅಂಥದ್ದು ನನ್ನ ಕೈಯಲ್ಲಿ ಬಂದ ಲಿಂಗ ಆಗಿ ನಿಂತಿದ್ದೀರಿ. ನಮಗೆ ಎಲ್ಲದರೊಳಗೂ ಭಗವಂತ ಕಾಣ್ತಾನೆ. ಇದು ನಮ್ಮ ಸಂಸ್ಕೃತಿ. ಇದು ಬಿಟ್ಟು ಬೇರೆ ಎಲ್ಲೋ ಕೂತಿದ್ದಾನೆ, ಅವನಿಗಷ್ಟೇ ಬಾಗ್ತೀನಿ, ಅವನಿಗಿಲ್ದೆ ಬೇರೆ ಇನ್ನೇನೂ ಮಾಡಲ್ಲ, ಎಲ್ಲ ಕಡೆ ಅಂತಿದ್ದಾಗ ನನ್ನ ಕೈಲೂ ಇದೆ ಅಂತ ನಂಬುವಂತ ಸಂಸ್ಕೃತಿ ನಮ್ದು. ಗಡ್ಡ ಎಷ್ಟು ದೊಡ್ಡ, ಅವರು ಅದನ್ನೇ ಹೇಳ್ತಾ ಇರೋದು, ಅದು ನಿಮ್ಮ ಸಂಸ್ಕೃತಿ ಅಂತ. ಅದೇ 1947ಕ್ಕಿಂತ ಮುಂಚೆ ಏನು 2 ದೇಶಗಳಿದ್ವು, ಈಗಲೂ ಇದೆ ಅನಿಸುತ್ತೆ ನಂಗೆ ಒಂದೊಂದ್ಸಲ ಭಾವನಾತ್ಮಕವಾಗಿ. 20 ಸೆಕೆಂಡ್ ಅಜಿತ್. ಏನು ಅಂದರೆ, ಅನೇಕ ಜನ ಮಧ್ಯ ಕರ್ನಾಟಕದಲ್ಲಿ ಅನೇಕ ಜನ ಇವತ್ತಿಗೂ ಸಹ ಅವ್ರು ಹೇಳಿದ್ರಲ್ಲ, ಅದು ಮನೆ ದೇವರುಗಳು, ಮುಸಲ್ಮಾನರಿಗೆ ಮನೆ ದೇವರುಗಳು ಅನೇಕ ಜನ ಫಕೀರಪ್ಪ, ಶಿಖರಪ್ಪ ಅಂತಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಅದು ಭಾರತೀಯ ಮುಸಲ್ಮಾನರ ಸಂಸ್ಕೃತಿ ಸಹ, ಭಾರತೀಯ ಮುಸಲ್ಮಾನರ ಸಂಸ್ಕೃತಿ. ಅಂದರೆ ನಿಮಗೂ ಗೊತ್ತು, ಗಣಪತಿ ಹಬ್ಬದಲ್ಲಿ ತೇರೇಳಲಿಕ್ಕೆ ಮುಸಲ್ಮಾನರು ಬರಬೇಕು, ಗಣಪತಿ ಹಬ್ಬದಲ್ಲಿ ನಾವು ಬಂದು ಊಟ ಹಾಕ್ಬೇಕು ಅಂತಕ್ಕಂಥ ಪದ್ಧತಿ ಭಾರತೀಯ ಮುಸಲ್ಮಾನರಲ್ಲಿದೆ. ಅಂದ್ರೆ ಅರ್ಥ ಅವರು ಭಾರತೀಯ ಸಂಸ್ಕೃತಿನ ಒಪ್ಕೊಂಡಿದ್ದಾರೆ, ಭಾರತೀಯ ಸಂಸ್ಕೃತಿನ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು, ಭಾರತೀಯ ಸಂಸ್ಕೃತಿ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.